ಹಲೋ ಎವ್ರಿವನ್, ಇದು ನವೋದಯ ಫೌಂಡೇಶನ್ ಅರ್ಪಿಸುತ್ತಿರುವ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಯುಪಿಎಸ್ಸಿ, ಕೆಪಿಎಸ್ಸಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಆಯೋಜಿಸಲಾಗಿದೆ. ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ವೆಬ್ಸೈಟ್ ನವೋದಯ ಫೌಂಡೇಶನ್.in ಲಾಗಿನ್ ಆಗಬಹುದು ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ವಿವರವನ್ನು ಪಡ್ಕೋಬಹುದು. ಇಂದಿನ ಒಂದು ವಿಡಿಯೋದಲ್ಲಿ ನಾವು ಇಂಡಿಯಾವನ್ನ ಚೈನಾ ಚಾಬಹರ್ ರೈಲ್ ಪ್ರಾಜೆಕ್ಟ್ ಇಂದ ಏನಕ್ಕೆ ಹೊರಹಾಕಿದೆ ಎನ್ನುವಂತಹ ಒಂದು ಟಾಪಿಕ್ ನ ತಗೊಂಡ್ಬಿಟ್ಟು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದು ನಮ್ಮ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಹಾಗೇನೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಚಾಬಹರ್ ರೈಲ್ ಪ್ರಾಜೆಕ್ಟ್ ಬಗ್ಗೆ ಕೇಳುವಂತಹ ಚಾನ್ಸಸ್ಗಳು ತುಂಬಾನೇ ಇದೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಈ ಒಂದು ಟಾಪಿಕ್ ಇಂಡಿಯಾ ಡ್ರಾಪ್ಡ್ ಫ್ರಮ್ ಚಾಬಹರ್ ರೈಲ್ ಪ್ರಾಜೆಕ್ಟ್ ಎನ್ನುವಂತಹ ಒಂದು ಟಾಪಿಕ್ ನ ಇಟ್ಕೊಂಡು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಏನೆಲ್ಲ ಕಾರಣದಿಂದಾಗಿ ಇರಾನ್ ಇಂಡಿಯಾವನ್ನ ಡ್ರಾಪ್ ಔಟ್ ಮಾಡಿದೆ ಈ ಒಂದು ಪ್ರಾಜೆಕ್ಟ್ ಇಂದ, ಇಂಡಿಯಾಗೆ ಇದರಿಂದ ಏನೆಲ್ಲ ಲಾಸ್ ಇದೆ, ಸೊ ಈ ರೀತಿಯಾದಂತಹ ವಿಷಯಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ಬ್ರೀಫ್ ಆಗಿ ನೋಡ್ತಾ ಹೋಗೋಣ. ಹಾಗಿದ್ರೆ ಮೊದಲನೇದಾಗಿ ಏನಕ್ಕೆ ಇರಾನ್ ನಮ್ಮ ಇಂಡಿಯಾವನ್ನ ಈ ಕನ್ಸ್ಟ್ರಕ್ಷನ್ ಆಫ್ ಚಾಬಹರ್ ಪೋರ್ಟ್ ಏನಿದೆ, ದಟ್ ಈಸ್ ಅ ರೈಲ್ವೆ ಲೈನ್ ಏನಿದೆ, ಚಾಬಹರ್ ಪೋರ್ಟ್ ಇಂದ ಜಹೆದಾನ್ ಎನ್ನುವಂತಹ ಪ್ಲೇಸ್ಗೆ ರೈಲ್ವೆ ಲೈನ್ ಕನ್ಸ್ಟ್ರಕ್ಟ್ ಮಾಡುವಂತ ಒಂದು ಪ್ರಾಜೆಕ್ಟ್ ಏನಿದೆ ಅದರಿಂದ ಇಂಡಿಯಾವನ್ನ ಹೊರಗಾಕಿದೆ. ಯಾತಕ್ಕೆ ಮೇನ್ ರೀಸನ್ ಅಂತ ಹೇಳಿದ್ರೆ ಡ್ಯೂ ಟು ಡಿಲೇ ಇನ್ ಫಂಡಿಂಗ್ ಅಂತ ಇರಾನ್ ರೀಸನ್ ನ ಕೊಟ್ಟಿದೆ. ಅಂದ್ರೆ ಪ್ರಾಪರ್ ಆಗಿ ಅದ್ರದ್ದು ಫಂಡಿಂಗ್ಸ್ ನ ಕೊಟ್ಟಿಲ್ಲ. ಅಮೌಂಟ್ ಏನ್ ಇನ್ವೆಸ್ಟ್ಮೆಂಟ್ ಇದೆ ಫಂಡಿಂಗ್ ಈ ರೈಲ್ವೆ ಲೈನ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಇಂಡಿಯಾ ಏನ್ ಒಪ್ಕೊಂಡಿತ್ತು ಫಂಡ್ ಮಾಡ್ತೀವಿ ಅಂತ ಹೇಳಿ, ಫಂಡಿಂಗ್ ಕೊಡ್ತೀವಿ ಅಂತ, ಅದಕ್ಕೆ ಈ ಒಂದು ಇಂಡಿಯಾ ಏನಾಗಿದೆ ಡಿಲೇ ಮಾಡ್ತಿದೆ, ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಕೊಡ್ತಿಲ್ಲ. ಹಾಗಾಗಿ ಈ ರೈಲ್ವೆ ಲೈನ್ ಏನಿದೆಯಲ್ಲ ಫ್ರಮ್ ಚಾಬಹರ್ ಪೋರ್ಟ್ ಇಂದ ಜಹೆಡಾನ್ ವರೆಗೂ ಈ ಒಂದು ರೈಲ್ವೆ ಲೈನ್ ನ ಇಂಡಿಯಾದ ಅಸಿಸ್ಟೆನ್ಸ್ ಇಲ್ಲದೆ ಇರಾನ್ ನಾವೇ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂತ ಹೇಳಿ ಒಂದು ಡಿಸಿಷನ್ ನ ಹೊರ ಹಾಕಿರೋ ಅಂತದ್ದು. ಇದು ಫಸ್ಟ್ ರೀಸನ್ ಅಂತ ಹೇಳಿದ್ರೆ ಡ್ಯೂ ಟು ಡಿಲೇ ಇನ್ ಫಂಡಿಂಗ್ ಇಸ್ ದ ಮೇನ್ ರೀಸನ್. ನೆಕ್ಸ್ಟ್ ನೋಡೋದಾದ್ರೆ ಈ ರೈಲ್ವೆ ಲೈನ್ ಪ್ರಾಜೆಕ್ಟ್ ಏನಿದೆ ಅಲ್ವಾ, ಚಾಬಹರ್ ಪೋರ್ಟ್ ಇಂದ ಜಹೆಡಾನ್ ವರೆಗೂ ರೈಲ್ವೆ ಲೈನ್ ಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋದು ಇದು ಇಂಡಿಯಾದ ಒಂದು ಕಮಿಟ್ಮೆಂಟ್ ಆಗಿದೆ. ಕಮಿಟ್ಮೆಂಟ್ ಇನ ಒಂದು ಪಾರ್ಟ್ ಯಾವಾಗ ಅಂತ ಹೇಳಿದ್ರೆ ಈ ಆಲ್ಟರ್ನೇಟ್ ಟ್ರೇಡ್ ರೂಟ್, ಈಗ ಪಾಕಿಸ್ತಾನ್ ಮತ್ತೆ ಇಂಡಿಯಾ ನಡುವೆ ಹಲವಾರು ರೀತಿಯಾದಂತಹ ಇಶ್ಯೂಸ್ ಇದೆ. ಸೊ ಅಟ್ ಸಮ್ ಟೈಮ್ ಏನಾಗಿತ್ತು ಅಂತಂದ್ರೆ ಪಾಕಿಸ್ತಾನ್ ಇಂಡಿಯಾಗೆ ಯಾವುದೇ ರೀತಿಯಾದಂತಹ ಲ್ಯಾಂಡ್ ರೋಡ್ ನ ಅವೈಲಬಲ್ ಮಾಡೋದಕ್ಕೆ ಅಂದ್ರೆ ಆಕ್ಸೆಸಿಬಿಲಿಟಿನ ಕೊಟ್ಟಿರ್ಲಿಲ್ಲ. ಆವಾಗ ನಮ್ಮ ಇಂಡಿಯಾ ಏನಾಯ್ತು, ಈ ಆಫ್ಘಾನಿಸ್ತಾನ್ ಮತ್ತೆ ಇರಾನ್ ನಡುವೆ ಜೊತೆ ಒಂದು ಟ್ರೈಲ್ಯಾಟರಲ್ ಅಗ್ರಿಮೆಂಟ್ ನ ಮಾಡ್ಕೊಳ್ತು. ಸೊ ಈ ರೀತಿಯಾದಂತಹ ಒಂದು ಆಲ್ಟರ್ನೇಟ್ ಟ್ರೇಡ್ ರೂಟ್ ಟು ಆಫ್ಘಾನಿಸ್ತಾನ್ ಅಂಡ್ ಸೆಂಟ್ರಲ್ ಏಷ್ಯಾಗೆ ಒಂದು ಇನ್ನೊಂದು ಮಾರ್ಗವನ್ನ, ವ್ಯವಹಾರ ಅಥವಾ ವಹಿವಾಟುಗಳಿಗೆ ಇನ್ನೊಂದು ದಾರಿ ಮಾರ್ಗವನ್ನ ನೋಡ್ಕೊಬೇಕು ಅಂತ ಹೇಳಿ ಆಫ್ಘಾನಿಸ್ತಾನ್ ಮತ್ತೆ ಇರಾನ್ ಜೊತೆ ಟ್ರೈಲ್ಯಾಟರಲ್ ಅಗ್ರಿಮೆಂಟ್ ಮಾಡ್ಕೊಂಡು ಕಮಿಟ್ಮೆಂಟ್ ನ ಕೊಡ್ತು. ಈ ರೈಲ್ವೆ ಲೈನ್ ಪ್ರಾಜೆಕ್ಟ್ ನ ಮಾಡಬೇಕು ಫ್ರಮ್ ಚಾಬಹರ್ ಪೋರ್ಟ್ ಟು ಜಹೆಡಾನ್ ಅಂತ ಹೇಳಿ. ಇದು ಇಂಡಿಯಾದ ಒಂದು ಕಮಿಟ್ಮೆಂಟಿನ ಒಂದು ಭಾಗ ಆಗಿದೆ ಈ ರೈಲ್ವೆ ಲೈನ್ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿದ್ದಿದ್ರೆ ಅಥವಾ ಇಂಡಿಯಾಗೆ ಆಕ್ಸೆಸಿಬಿಲಿಟಿ ಏನಾದರೂ ಕೊಟ್ಟಿದ್ರೆ, ಇಂಡಿಯಾ ಫಂಡ್ ಮಾಡಿ ಈ ರೈಲ್ವೆ ಲೈನ್ ಪ್ರಾಜೆಕ್ಟ್ ಅಲ್ಲಿ ಅದು ಕೂಡ ಒಂದು ಭಾಗಿಯಾಗಿದ್ರೆ ಇಂಡಿಯಾಗೆ ಆಫ್ಘಾನಿಸ್ತಾನ್ ಮಾತ್ರ ಅಲ್ಲ ಅದಕ್ಕಿಂತ ಮೀರಿ ಟರ್ಕ್ಮೆನಿಸ್ತಾನ್, ಉಜ್ಬೆಕಿಸ್ತಾನ್, ತಜಿಕಿಸ್ತಾನ್, ಕಿರ್ಗಿಸ್ತಾನ್, ಕಜಾಕಿಸ್ತಾನ್, ರಷ್ಯಾ ಅಂಡ್ ಯುರೋಪ್ ಈ ಎಲ್ಲಾ ದೇಶಗಳಿಗೂ ಕೂಡ ಆಕ್ಸೆಸಿಬಿಲಿಟಿ ಅನ್ನೋದು ಇರ್ತಿತ್ತು ಟ್ರೇಡ್ ಮಾಡೋದಕ್ಕೆ. ಈ ಎಲ್ಲಾ ಕಂಟ್ರೀಸ್ಗಳ ಜೊತೆ ವ್ಯವಹಾರ ವಹಿವಾಟುಗಳನ್ನ ಮಾಡೋದಕ್ಕೆ ಈಸಿಯಾಗಿ ಒಂದು ರೈಲ್ ಲೈನ್ ಅಥವಾ ಒಂದು ಟ್ರೇಡ್ ರೂಟ್, ಆಲ್ಟರ್ನೇಟ್ ರೂಟ್ ಅನ್ನೋದು ಒಂದು ಸಿಕ್ತಿತ್ತು. ಅದು ಯಾವುದ್ರ ಮೂಲಕ ಅಂತ ಹೇಳಿದ್ರೆ 7200 ಕಿಲೋಮೀಟರ್ ಲಾಂಗ್ ಮಲ್ಟಿ ಮೋಡಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್. ಇದ್ರ ಮೂಲಕನೂ ಕೂಡ ಲೈಕ್ ಈ ಒಂದು ಪ್ರಾಜೆಕ್ಟ್ ಹೇಗಿದೆ ಅಂತಂದ್ರೆ ಇದು ಕೇವಲ ಚಾಬಹರ್ ಪೋರ್ಟ್ ಮತ್ತೆ ಜಹೆದಾನ್ ಮಾತ್ರ ಕನೆಕ್ಟ್ ಮಾಡ್ತಿಲ್ಲ. ಇದು INSTC ಏನಿದೆ, INSTC ಅಂತ ಹೇಳಿದ್ರೆ ಇಟ್ ಈಸ್ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅಂತ ಹೇಳ್ತೀವಿ.
ಈ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಮೂಲಕನೂ ಕೂಡ ಒಂದು ಈಸಿಯಾಗಿ ಆಕ್ಸೆಸಿಬಿಲಿಟಿ ನಮ್ಮ ಇಂಡಿಯಾಗೆ ದೊರೀತಿತ್ತು. ನಮ್ಮ ಇಂಡಿಯಾ ಕೂಡ ಈ ಒಂದು ರೈಲ್ವೆ ಲೈನ್ ಪ್ರಾಜೆಕ್ಟ್ ಅಲ್ಲಿ ಇನ್ಕ್ಲೂಡ್ ಆಗಿದ್ರೆ, ಬಟ್ ಈಗ ಈ ಎಲ್ಲ ಆಕ್ಸೆಸಿಬಿಲಿಟಿಯನ್ನು ಕೂಡ ಆಕ್ಸೆಸಿಬಲ್ ಮಾಡುವಂತಹ ಒಂದು ಅವಕಾಶವನ್ನ ನಮ್ಮ ಇಂಡಿಯಾ ತಪ್ಪಿಸ್ಕೊಂಡಿದೆ. ಅಂದ್ರೆ ದರ್ ಇಸ್ ಅ ಲಾಸ್ ಆಫ್ ಆಪರ್ಚುನಿಟಿ ಟು ಇಂಡಿಯಾ. ಈ INSTC ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ, ಏನೇ ಒಂದು ಶಿಪ್ ಆಗಿರ್ಬೋದು ಅಥವಾ ರೈಲ್ ಅಂಡ್ ರೋಡ್ ರೂಟ್ ಅಂತ ಹೇಳ್ತೀವಿ. ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅಂತ ಹೇಳಿದ್ರು ಒಂದು ರೋಡ್ ರೂಟ್. ಸೊ ಈ ರೂಟ್ನ ಮೂಲಕ ಶಿಪ್ ಆಗಿರ್ಬೋದು, ರೈಲ್ ಆಗಿರ್ಬೋದು, ರೋಡ್ ರೂಟ್ಸ್ನ ಮಾಡುವಂಥದ್ದು ಫಾರ್ ಮೂವಿಂಗ್ ಫ್ರೈಟ್ಸ್ ಅಂತ ಹೇಳ್ತೀವಿ. ಈ ಫ್ರೈಟ್ಸ್ ಅಂತ ಹೇಳಿದ್ರೆ ಈ ಲಾರ್ಜ್ ಬಲ್ಕ್ ಅಮೌಂಟ್ನಲ್ಲಿ ಟ್ರೈನ್ಸ್ಗಳಾಗಿರ್ಬೋದು, ಶಿಪ್ಸ್ಗಳಾಗಿರ್ಬೋದು ಅಥವಾ ಏರ್ ಕ್ರಾಫ್ಟ್ಸ್ಗಳು ಬಲ್ಕ್ ಅಮೌಂಟಲ್ಲಿ ಗೂಡ್ಸ್ಗಳನ್ನ ಹೊರುವಂಥದ್ದು, ಇವುಗಳನ್ನ ನಾವು ಫ್ರೈಟ್ಸ್ ಅಂತ ಹೇಳ್ತೀವಿ. ಈ ಫ್ರೈಟ್ಸ್ಗಳು ಓಡಾಡೋದಕ್ಕೆ ಶಿಪ್ ರೂಟ್, ರೈಲ್ ರೂಟ್ ಮತ್ತೆ ರೋಡ್ ರೂಟ್ನ ಬಿಟ್ವೀನ್ ಯಾವ ದೇಶಗಳ ಮಧ್ಯೆ ಅಂತ ಹೇಳಿದ್ರೆ ಬಿಟ್ವೀನ್ ಇಂಡಿಯಾ, ರಷ್ಯಾ, ಇರಾನ್ ಆ್ಯಂಡ್ ಸೆಂಟ್ರಲ್ ಏಷ್ಯಾ, ಇವುಗಳ ಮೂಲಕ ಈ ಮೂರು ರೂಟ್ಗಳನ್ನು ಹೊಂದಿರುವಂಥದ್ದನ್ನ ನಾವು ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅಂತ ಹೇಳ್ತೀವಿ. ಇದ್ರ ಮೂಲಕನೇ ಈ ಚಾಬಹಾರ್ ಮತ್ತೆ ಝಹೆಡಾನ್ ನಡುವೆ ಏನ್ ರೈಲ್ವೆ ಲೈನ್ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತಿದ್ದು, ಇದು ಕೂಡ ಅದರಲ್ಲಿ ಆಕ್ಸೆಸಿಬಿಲಿಟಿ ಸಿಕ್ಕಿರೋ ಅಂಥದ್ದು. ಈ ಒಂದು ಆಪರ್ಚುನಿಟಿ ಲಾಸ್ಟ್ ಆಗಿರೋದ್ರಿಂದ ಈ ಎಲ್ಲ ಒಂದು ದೇಶಗಳಿಗೂ ಕೂಡ ಟ್ರೇಡ್ ಮಾಡುವಂತಹ ಈಸಿ ವೇನ ಈ ಆಕ್ಸೆಸಿಬಿಲಿಟಿ ಕಳ್ಕೊಂಡಿದೆ ನಮ್ಮ ಭಾರತ. ಈಗ ಚಾಬಹಾರ್ ಪೋರ್ಟ್ ಬಗ್ಗೆ ಒಂದು ಸ್ವಲ್ಪ ವಿಷಯಗಳನ್ನ ನೋಡೋಣ. ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾನೇ ಇಂಪಾರ್ಟೆಂಟ್. ಈ ಚಾಬಹಾರ್ ಪೋರ್ಟ್ ಇರುವಂತದ್ದು ಎಲ್ಲಿ ಅಂತ ನೋಡೋದಾದ್ರೆ, ನಾವು ಈ ಪಿಕ್ನ ಗಮನಿಸೋದಾದ್ರೆ ಇಲ್ಲಿ ನಮ್ಮ ಇಂಡಿಯಾ ಇದೆ. ಸೊ ದಿಸ್ ಇಸ್ ಆರ್ ಇಂಡಿಯಾ, ಇದು ಅರೇಬಿಯನ್ ಸಿ, ದಿಸ್ ಇಸ್ ಪಾಕಿಸ್ತಾನ್, ದಿಸ್ ಇಸ್ ಅಫ್ಘಾನಿಸ್ತಾನ್ ಮತ್ತೆ ಇರಾನ್ ನ ನೋಡ್ಬೋದು. ಈ ಇರಾನ್ ಏನಾಗಿದೆ, ನಮ್ಮ ಇಂಡಿಯಾಗೂ ಇಲ್ಲಿಗೆ ಇರಾನ್ಗೂ ಆಕ್ಸೆಸಿಬಿಲಿಟಿ ಅಥವಾ ಅಫ್ಘಾನಿಸ್ತಾನ್ ನೋಡಿದ್ರೆ ಈ ಪಾರ್ಟ್ ಅಫ್ಘಾನಿಸ್ತಾನ್ ಏನಾಗಿದೆ, ಇದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗಿದೆ. ಅಂದ್ರೆ ನಾವು ಬರಬೇಕು ಅಂತ ಹೇಳಿದ್ರೆ ಇದು ಕೇವಲ ಲ್ಯಾಂಡ್ ರೂಟ್ ಮೂಲಕನೇ ಬರುವಂಥದ್ದು. ಬಟ್ ನಾವು ಬರಬೇಕು ಅಂತ ಹೇಳಿದ್ರೆ ಪಾಕಿಸ್ತಾನ್ ಕ್ರಾಸ್ ಮಾಡಬೇಕಾಗಿತ್ತು ಅಥವಾ ಥ್ರೂ ವೇರಿಯಸ್ ಮೋಡಲ್ಲಿ ಬರುವಂಥದ್ದು ಲ್ಯಾಂಡ್ ರೂಟ್ಗೆ. ಸೊ ಹಾಗಾಗಿ ಈ ಒಂದು ಆಕ್ಸೆಸಿಬಿಲಿಟಿನ ಪಾಕಿಸ್ತಾನ್ ನಮ್ಮ ಇಂಡಿಯಾಗೆ ಟ್ರೇಡ್ ಮಾಡೋದಕ್ಕೆ ಅಫ್ಘಾನಿಸ್ತಾನ್ ಜೊತೆ ಕೊಡ್ತಿರ್ಲಿಲ್ಲ. ಹಾಗಾಗಿ ಈ ಒಂದು ಚಾಬಹಾರ್ ಪೋರ್ಟ್ಗೆ ಆಕ್ಸೆಸಿಬಿಲಿಟಿ ತಗೋಬೇಕು ಅಂತ ಹೇಳಿ ಇರಾನ್ ನಡುವೆ ಒಂದು ಅಗ್ರಿಮೆಂಟ್ ಆಗಿತ್ತು. ಸೊ ಹಾಗೇನೆ ರೈಲ್ವೆ ಲೈನ್ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಹೇಳಿ ಫ್ರಮ್ ಚಾಬಹಾರ್ ಪೋರ್ಟ್ ಟು ಏನ್ ಝಹೆಡಾನ್ ಇದೆ ಅಲ್ಲಿ ರೈಲ್ವೆ ಲೈನ್ ಬಿಲ್ಡ್ ಮಾಡೋದ್ರಿಂದ ಆಕ್ಸೆಸಿಬಿಲಿಟಿ ಅಥವಾ ಟ್ರೇಡ್ ಮೀನ್ಸ್ಗಳು ಇನ್ನೂ ಕೂಡ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಹೇಳಿ ಮೆಮೊರಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಮಾಡಲಾಗಿತ್ತು. ಸೊ ಇಲ್ಲಿ ನೋಡೋಣ. ಸೊ ದಿಸ್ ಈಸ್ ಅವರ್ ಚಾಬಹಾರ್ ಪೋರ್ಟ್ ಇಲ್ಲಿರೋ ಹಾಗೆ. ಸೊ ಇದು ಇರಾನ್ ನಲ್ಲಿ ಇರುವಂತದ್ದು ನೆನ್ಪಿಟ್ಕೋಬೇಕು. ಹಾಗೇನೆ ಗಲ್ಫ್ ಆಫ್ ಓಮನ್ ನಲ್ಲಿ ಇದು ಸಿಚುಯೇಟ್ ಆಗಿದೆ. ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸೊ ಗಲ್ಫ್ ಆಫ್ ಓಮನ್ ನಲ್ಲಿ ಚಾಬಹಾರ್ ಪೋರ್ಟ್ ಇರುವಂತದ್ದು. ಸೊ ನಂತರ ಝಹೆಡಾನ್ ನೀವು ನೋಡಿದ್ರೆ ಈ ಝಹೆಡಾನ್ ಏನಾಗಿದೆ ಅಂತಂದ್ರೆ ಇಟ್ ಈಸ್ ಅನ್ ಈಸಿ ವೇ ಅಂತ ಹೇಳಿದ್ರೆ ಈ ಝಾರಂಜ್ ಏನಿದೆ, ಸೊ ಇದು ಮತ್ತೆ ಚಾಬಹಾರ್ ಪೋರ್ಟ್ ಎರಡನ್ನೂ ಕೂಡ ಕನೆಕ್ಟ್ ಮಾಡ್ತಿರೋದು ಈ ಝಹೆಡಾನ್. ಇದು ಅಫ್ಘಾನಿಸ್ತಾನ್ನ ಒಂದು ಬಾರ್ಡರ್ ನಲ್ಲಿ ಇರುವಂತದ್ದು, ನೀವು ನೋಡಿದ್ರೆ ಕರೆಕ್ಟ್ ಆಗಿ. ಸೊ ಇಟ್ ಈಸ್ ಲೈಕ್ ವೆಸ್ಟ್ ಬಾರ್ಡರ್ ಆಫ್ ಆಫ್ಘಾನಿಸ್ತಾನ್ ಅನ್ನ ನಾವು ನೋಡಬಹುದು ಇಲ್ಲಿ ಝಹೆಡಾನ್ ಇರುವಂತದ್ದು. ನಂತರ ಇಲ್ಲಿ ಗ್ವಾಡರ್ ಪೋರ್ಟ್ ಅನ್ನೋದು ನಾವು ಕಾಣ್ತಾ ಇದೆ. ಸೊ ಇಟ್ ಈಸ್ ಪ್ರೆಸೆಂಟ್ ಇನ್ ಪಾಕಿಸ್ತಾನ್. ಚಾಬಹಾರ್ ಪೋರ್ಟ್ ಇರೋದು ಇರಾನ್ ನಲ್ಲಿ, ಗ್ವಾಡರ್ ಪೋರ್ಟ್ ಇರುವಂತದ್ದು ಪಾಕಿಸ್ತಾನ್ ನಲ್ಲಿ. ಈ ಗ್ವಾಡರ್ ಪೋರ್ಟ್ ಅಲ್ಲಿ ಚೈನಾ ತಮ್ಮ ಒಂದು ಅಸ್ತಿತ್ವವನ್ನು ಉಳಿಸ್ಕೊಬೇಕು ಅಂದ್ರೆ ಹೊಸದಾಗಿ ಕ್ರಿಯೇಟ್ ಮಾಡಬೇಕು. ಸೊ ದಟ್ ಚೈನಾ ಇನ್ನು ಪವರ್ಫುಲ್ ಆಗಿ ಇಂಡಿಯಾ ಆಗಿರ್ಬೋದು ಅಲ್ಲಿ ಆಕ್ಸೆಸಿಬಿಲಿಟಿ ಅಂದ್ರೆ ಅಲ್ಲಿ ಸ್ಟ್ರಾಟಜಿಯನ್ನು ತೋರಿಸುವಂಥದ್ದು. ಈ ಪಾಕಿಸ್ತಾನ್ಗೆ ಚೈನಾ ಹೆಲ್ಪ್ ಮಾಡ್ತಿದೆ. ಸೊ ಇದ್ರ ಬಗ್ಗೆ ಇದು ಕೂಡ ಇತ್ತು. ಸೊ ಕೆಲವೊಂದು ಕರೆಂಟ್ ಇಶ್ಯೂಸ್ಗಳು ಕೂಡ ಗ್ವಾಡರ್ ಪೋರ್ಟ್ನ ಇಲ್ಲಿ ಚೈನಾ ಆಕ್ಸೆಸಿಬಲ್ ಮಾಡಬೇಕು ಅಂತೇಳಿ ಪಾಕಿಸ್ತಾನ್ ಜೊತೆ ಒಂದು ಸ್ಟ್ರಾಟಜಿಕ್ ರಿಲೇಶನ್ಶಿಪ್ನ ಹೊಂದಿದೆ. ಸೊ ಇದು ನಾವು ಏನ್ ಚಾಬಹಾರ್ ಪೋರ್ಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಅನ್ನೋದಕ್ಕೆ. ಸೊ ಆಸ್ ಐ ಸೆಡ್, ನಾನು ಆಗ್ಲೇ ಹೇಳಿದಾಗೆ ಗಲ್ಫ್ ಆಫ್ ಓಮನ್ ನಲ್ಲಿ ಸಿಚುಯೇಟ್ ಆಗಿದೆ ಈ ಚಾಬಹಾರ್ ಪೋರ್ಟ್. ಸೊ ದಟ್ ಈಸ್ ಇರಾನ್ ನಲ್ಲಿ. ಮತ್ತೆ ಇರಾನ್ ಕಂಟ್ರಿಯ ಓನ್ಲಿ ಪೋರ್ಟ್, ಓನ್ಲಿ ಸಿ ಪೋರ್ಟ್, ಓನ್ಲಿ ಓಷನಿಕ್ ಪೋರ್ಟ್ ಈ ಒಂದು ಚಾಬಹಾರ್ ಪೋರ್ಟ್.
ಈ ಒಂದು ಚಾಬಹಾರ್ ಪೋರ್ಟ್ ಜೊತೆ ಇಂಡಿಯಾ ಕ್ಯಾನ್ ಬೈಪಾಸ್ ಪಾಕಿಸ್ತಾನ್ ಇನ್ ಟ್ರಾನ್ಸ್ಪೋರ್ಟಿಂಗ್ ಗೂಡ್ಸ್ ಟು ಅಫ್ಘಾನಿಸ್ತಾನ್. ಸೊ ದಟ್ ಮೀನ್ಸ್ ನಾನು ಹಾಗೆ ಹೇಳಿದಾಗೆ ಅಫ್ಘಾನಿಸ್ತಾನ್ ಅಂತ ಅನ್ನೋದು ಇಟ್ಸ್ ಅ ಲ್ಯಾಂಡ್ ಲಾಕ್ ಕಂಟ್ರಿ. ಸೊ ನಮ್ಮ ಇಂಡಿಯಾ ಸೊ ಈಗ ಏನೇ ಒಂದು ಗೂಡ್ಸ್ಗಳನ್ನ ಪಾಸ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಅಫ್ಘಾನಿಸ್ತಾನ್ಗೆ, ಈ ಪಾಕಿಸ್ತಾನ್ ಅದಕ್ಕೆ ಒಂದು ನೇಬರಿಂಗ್ ಕಂಟ್ರಿ. ನಮಗೆಲ್ಲ ಗೊತ್ತಿದೆ ಎಷ್ಟೆಲ್ಲ ಇಶ್ಯೂಸ್ಗಳಿದೆ ಪಾಕಿಸ್ತಾನ್ ಜೊತೆ ಅಂತ ಹೇಳಿ. ಯಾವುದೇ ರೀತಿಯಾದಂತಹ ಒಂದು ಕೊಂಕು ಮೊಂಡುತನವನ್ನ ಪಾಕಿಸ್ತಾನ್ ತೋರಿಸ್ತಿತ್ತು, ಏನಾದರೂ ಒಂದು ಪ್ರಾಬ್ಲಮ್ನ ಮಾಡೋ ಅಂತಿತ್ತು. ಈ ಒಂದು ಚಾಬಹಾರ್ ಪೋರ್ಟ್ನ ಆಕ್ಸೆಸಿಬಿಲಿಟಿ ಸಿಕ್ಕಿದಿದ್ರೆ ನಮ್ಮ ಇಂಡಿಯಾಗೆ ಈಸಿಯಾಗಿ ಇನ್ನೊಂದು ಬೈಪಾಸ್ ಅಂತ ಹೇಳಿದ್ರೆ ಇನ್ನೊಂದು ಆಲ್ಟರ್ನೇಟಿವ್ ರೂಟ್ ಸಿಕ್ತಿತ್ತು. ಸೊ ದಟ್ ನಾವು ಪಾಕಿಸ್ತಾನ್ನ ಯಾವುದೇ ರೀತಿಯಾದಂತಹ ಒಂದು ಹೆಲ್ಪ್ನ ಕೇಳುವಂತಹ ಅವಶ್ಯಕತೆ ಇರಲಿಲ್ಲ. ಸೊ ಈಸಿಲಿ ನಾವು ಅಫ್ಘಾನಿಸ್ತಾನಿಗೆ ಆಲ್ಟರ್ನೇಟಿವ್ ರೂಟ್ ಮೂಲಕ ಎಲ್ಲ ಗೂಡ್ಸ್ ಅಂಡ್ ಸರ್ವಿಸಸ್ನ ಅಫ್ಘಾನಿಸ್ತಾನ್ಗೆ ಪ್ರೊವೈಡ್ ಮಾಡುವಂಥದ್ದಾಗಿತ್ತು. ಹಾಗೇನೆ ಕೇವಲ ಅಫ್ಘಾನಿಸ್ತಾನಿಗೆ ಗೂಡ್ಸ್ಗಳನ್ನ ಪಾಸ್ ಮಾಡೋದಕ್ಕೆ ಅಥವಾ ಅಫ್ಘಾನಿಸ್ತಾನ್ ಜೊತೆ ರಿಲೇಶನ್ಶಿಪ್ನ ಬಿಲ್ಡ್ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಮಾತ್ರ ಅಲ್ಲ, ಇಂಡಿಯಾಸ್ ಆಕ್ಸೆಸ್ ಟು ಇರಾನ್ ಅಂತಂದ್ರೆ ಇರಾನ್ನಲ್ಲೂ ಕೂಡ ಇಂಡಿಯಾದ ಒಂದು ಆಕ್ಸೆಸಿಬಿಲಿಟಿಯನ್ನ ಇನ್ಕ್ರೀಸ್ ಮಾಡ್ತಿತ್ತು. ಹಾಗೇನೆ ಈ ಚಾಬಹಾರ್ ಪೋರ್ಟ್ ಅನ್ನೋದು ಏನಾಗಿತ್ತು ಅಂದ್ರೆ ಇಟ್ಸ್ ಅ ಕೀ ಗೇಟ್ ವೇ ಆಗಿತ್ತು. ಯಾವುದಕ್ಕೆ ಅಂತಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್. ಈ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಏನಿದೆ INSTC, ಇದು 3 ರೂಟ್ಸ್ಗಳನ್ನು ಹೊಂದಿದೆ. ಸಿ, ರೈಲ್, ರೋಡ್ ರೂಟ್ಸ್ಗಳು. ಯಾವ್ದಾವ್ದು ದೇಶಗಳ ನಡುವೆ ನೆನಪಿರಬೇಕು, ಇಂಡಿಯಾ, ರಷ್ಯಾ, ಇರಾನ್, ಯುರೋಪ್ ಅಂಡ್ ಸೆಂಟ್ರಲ್ ಏಷ್ಯಾ. ಇದಕ್ಕೆ ಈ ಚಾಬಹಾರ್ ಏನ್ ಪೋರ್ಟ್ ಇದೆ ಇದು ಒಂದು ಗೇಟ್ ವೇ ತರ ಆಗಿತ್ತು. ಅಂದ್ರೆ ಇದ್ರ ಮೂಲಕ ಈ ಎಲ್ಲ INSTC ಕಾರಿಡಾರ್ನು ಕೂಡ ಒಂದು ಇಂಪ್ಲಿಮೆಂಟ್ ಮಾಡ್ತಿದೆ ಅಂತ ಹೇಳಿದ್ರೆ ಸಬ್ಮರ್ಜ್ ಆಗ್ಬಿಟ್ಟು ಎಲ್ಲ ದೇಶಕ್ಕೂ ಕೂಡ ಆಕ್ಸೆಸಿಬಿಲಿಟಿ ಜಾಸ್ತಿ ಆಗಿ ಅಲ್ಲಿ ಇಂಡಿಯಾದ ಒಂದು ಪ್ರೆಸೆನ್ಸ್ನ ಜಾಸ್ತಿ ಮಾಡೋದಕ್ಕೆ ಈ ಪೋರ್ಟ್ ಹೆಲ್ಪ್ ಆಗ್ತಿತ್ತು. ಮೇನ್ ಇನ್ನೊಂದು ಏನಂತ ಹೇಳಿದ್ರೆ ಈ ಚೈನಾದ ಪ್ರೆಸೆನ್ಸ್ ಏನಿದೆ ಅರೇಬಿಯನ್ ಸಿಯಲ್ಲಿ, ನಾನು ಆಗ್ಲೇ ಹೇಳ್ದಾಗೆ ಚೈನಾ ಪಾಕಿಸ್ತಾನಲ್ಲಿ ಗ್ವಾಡರ್ ಪೋರ್ಟ್ನ ಡೆವಲಪ್ ಮಾಡಬೇಕು ಅಂತ ಹೇಳಿ ಪಾಕಿಸ್ತಾನಿಗೆ ತುಂಬಾನೇ ಹೆಲ್ಪ್ನ ಮಾಡ್ತಿದೆ, ಸಪೋರ್ಟನ್ನು ಮಾಡ್ತಿದೆ, ಹಾಗೆ ಅದಕ್ಕೆ ಫಂಡಿಂಗ್ ಅನ್ನು ಕೊಟ್ಟಿದೆ. ಸೊ ಈ ಒಂದು ಏನು ಈಗ ಅಕಸ್ಮಾತ್ ಗ್ವಾಡರ್ ಪೋರ್ಟ್ನಲ್ಲಿ ನಾನು ಆಗ್ಲೇ ಹೇಳ್ದಾಗೆ, ಸೊ ಆಸ್ ಯು ಕ್ಯಾನ್ ಸಿ ಈ ಗ್ವಾಡರ್ ಪೋರ್ಟ್ ಇರುವಂಥದ್ದು ಪಾಕಿಸ್ತಾನಲ್ಲಿ. ಈ ಪಾಕಿಸ್ತಾನ ಇದು ಡೆವಲಪ್ ಮಾಡಿದೆ, ಗ್ವಾಡರ್ ಪೋರ್ಟ್ ಡೆವಲಪ್ ಆದರೆ ಇಲ್ಲಿ ಚೈನಾಸ್ ಪ್ರೆಸೆನ್ಸ್ ಇರುತ್ತೆ. ಸೊ ಈ ಚೈನಾಸ್ ಪ್ರೆಸೆನ್ಸ್ಗೆ ಇನ್ನು ಕೌಂಟರ್ ಕೊಡೋದಕ್ಕೆ ನಮ್ಮ ಇಂಡಿಯಾ ಪ್ರೆಸೆನ್ಸ್ ಈ ಒಂದು ಚಾಬಹಾರ್ ಪೋರ್ಟರ್ನಲ್ಲಿ ಇದ್ದಿದ್ರೆ, ಸೊ ಇಟ್ ಈಸ್ ಲೈಕ್ ಅ ಇನ್ಟೇಕ್ ಅಟ್ಯಾಕ್ ಅಂದ್ರೆ ಆಪೋಸಿಷನ್ ಕೊಟ್ಟಂಗೆ, ಕೌಂಟರ್ ಅಟ್ಯಾಕ್ ಕೊಟ್ಟ ಹಾಗೆ ಈ ಒಂದು ಚೈನಾಸ್ ಪ್ರೆಸೆನ್ಸ್ಗೆ ಆಗ್ತಿತ್ತು. ಸೊ ಈ ಗ್ವಾಡರ್ ಪೋರ್ಟ್ ಏನಿದೆ ಇದು ಚಾಬಹಾರ್ ಪೋರ್ಟ್ ಇಂದ ರೋಡ್ ನಲ್ಲಿ ಆದ್ರೆ ಲೈಕ್ 400 ಕಿಲೋಮೀಟರ್ಗಿಂತ ಕಡಿಮೆ ಇದೆ. ಹಾಗೆ ಸಿ ರೂಟ್ ನ ನೋಡೋದಾದ್ರೆ 100 ಕಿಲೋಮೀಟರ್ಗಿಂತ ಕಡಿಮೆ ಇರುವಂತದ್ದು ಚಾಬಹಾರ್ ಪೋರ್ಟ್ ಇಂದ ಗ್ವಾಡರ್ ಪೋರ್ಟಿಗೂ ಇರುವಂತಹ ಡಿಸ್ಟೆನ್ಸ್ಗಳು. ಸೊ ದಿಸ್ ಈಸ್ ಒನ್ ಆಫ್ ದ ಮೇನ್ ರೀಸನ್ಸ್. ಕೌಂಟರ್ ಅಟ್ಯಾಕ್ ಕೊಡ್ಬೋದಾಗಿತ್ತು ಚಾಬಹಾರ್ ಪೋರ್ಟ್ ನಲ್ಲಿ ಇಂಡಿಯಾಸ್ ಪ್ರೆಸೆನ್ಸ್ ಇದ್ದಿದ್ರೆ, ಆಸ್ ಚೈನಾಸ್ ಪ್ರೆಸೆನ್ಸ್ ಗ್ವಾಡರ್ ಪೋರ್ಟ್ ನಲ್ಲಿ ಬರೋದ್ರಿಂದ. ಮತ್ತೆ ಇನ್ನೊಂದು ಡಿಪ್ಲೊಮ್ಯಾಟಿಕ್ ಪರ್ಸ್ಪೆಕ್ಟಿವ್ ಅಂದ್ರೆ ರಾಜತಾಂತ್ರಿಕೆಯ ಒಂದು ದೃಷ್ಟಿಕೋನದಿಂದ ನೋಡಿದ್ರು ಕೂಡ ಈ ಚಾಬಹಾರ್ ಪೋರ್ಟ್ ಅನ್ನೋದು ಏನಿದೆಯಲ್ಲ ಅದನ್ನ ನಾವು ಒಂದು ಪಾಯಿಂಟ್ ಆಗಿ ಅಂದ್ರೆ ಒಂದು ಬೆಡ್ ಸ್ಪಾಟ್ ಅಂತ ಹೇಳ್ತೀವಿ, ಈ ವೇರ್ ಹ್ಯುಮ್ಯಾನಿಟೇರಿಯನ್ ಆಪರೇಷನ್ಸ್ ಕುಡ್ ಬಿ ಕೋಆರ್ಡಿನೇಟೆಡ್. ಆಸ್ ಐ ಸೆಡ್ ಪಾಕಿಸ್ತಾನ್ ಎಲ್ಲದಕ್ಕೂ ಕೂಡ ಒಂಥರ ಲೈಕ್ ತಡೆಗೋಡೆಯಾಗಿ ನಿಂತಿತ್ತು. ಯಾವುದೇ ಒಂದು ಆಕ್ಟಿವಿಟೀಸ್, ಗೂಡ್ಸ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಹ್ಯುಮ್ಯಾನಿಟೇರಿಯನ್ ಆಪರೇಷನ್ಸ್ ಅಂತ ಹೇಳಿದ್ರೆ ನಾನಿಲ್ಲಿ ಈಗ ಲೈಕ್ ಏಡ್ಸ್ ಅಂದ್ರೆ ಹೆಲ್ಪ್ ಅನ್ನ ಪ್ರೊವೈಡ್ ಮಾಡುವಂಥದ್ದು, ಮಾನವೀಯ ಕಾರ್ಯಾಚರಣೆಗಳು ಅಂತ ಹೇಳ್ತೀವಿ. ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಫೆಮಿನ್ ಆಯ್ತು, ಫೆಮಿನ್ ಅಂತ ಹೇಳಿದ್ರೆ ನ್ಯಾಚುರಲ್ ಡಿಸಾಸ್ಟರ್ ಲೈಕ್ ಫ್ಲಡ್ ಆಗುವಂಥದ್ದು, ಜಲಾವೃತ ಆಗುವಂಥದ್ದು, ಈ ರೀತಿ ಅರ್ಥಕ್ವೇಕ್ಸ್, ಈ ರೀತಿ ಅದನ್ನ ನ್ಯಾಚುರಲ್ ಡಿಸಾಸ್ಟರ್ಸ್ ಫೆಮಿನ್ ಅಂತ ಹೇಳ್ತೀವಿ. ಈ ರೀತಿ ಆದಾಗ ಅಥವಾ ಎಪಿಡೆಮಿಕ್ಸ್ಗಳು ಬಂದಾಗ ಲೈಕ್ ಏನ್ ಕೋವಿಡ್-19, ಈ ಪ್ಲೇಗ್, ಎಬೋಲಾ ವೈರಸ್, ಈ ರೀತಿ ಎಲ್ಲ ಏನೆಲ್ಲ ಎಪಿಡೆಮಿಕ್ಸ್ಗಳಿದೆ ಈ ರೀತಿ ಬಂದಾಗ, ಮತ್ತೆ ಇನ್ನೊಂದು ಹೇಳೋದಾದ್ರೆ ಆರ್ಮ್ಡ್ ಕಾನ್ಫ್ಲಿಕ್ಟ್ಸ್ ಅಂತ ಹೇಳ್ತೀವಿ. ಇಲ್ಲ ಯಾವುದಾದ್ರೂ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಅಟ್ಯಾಕ್ ಆದಾಗ ಅಲ್ಲಿ ಹಲವಾರು ರೀತಿಯಾದಂತಹ ಜನಗಳಿಗೆ ಸಂಕಷ್ಟಗಳು ಉಂಟಾಗುತ್ತೆ. ಈ ಜನಗಳಿಗೆ ಸೇವೆಯನ್ನ ಮಾಡುವಂಥದ್ದು, ಅವರ ಜೀವನಕ್ಕೆ ಒಂದು ದಾರಿ ಅಥವಾ ಬೇಸಿಕ್ ನೀಡ್ಸ್ ನ ಪ್ರೊವೈಡ್ ಮಾಡುವಂತಹ ಒಂದು ಕೆಲಸವನ್ನ ಎಲ್ಲ ಆಪರೇಷನ್ಸ್ ಮಾಡೋದಕ್ಕೆ ಈ ಒಂದು ಚಾಬಹಾರ್ ಪೋರ್ಟ್ ಏನಿದೆ ಇದನ್ನ ಒಂದು ಬೆಡ್ ಸ್ಪಾಟ್ ಆಗಿ ನಾವು ನೋಡಬಹುದಾಗಿತ್ತು ಡಿಪ್ಲೊಮ್ಯಾಟಿಕ್ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರು ಕೂಡ. ಸೊ ಈ ಎಲ್ಲಾ ದೃಷ್ಟಿಕೋನದಿಂದ ಒಂಥರ ಏನಂತ ಹೇಳಿದ್ರೆ ಚಾಬಹಾರ್ ಪೋರ್ಟ್ ನ ನಾವು ಏನು ಚಾಬಹಾರ್ ಪೋರ್ಟ್ ಇದೆಯಲ್ಲ, ಸೊ ಇದನ್ನ ನಾವು ಜಿಯೋ ಸ್ಟ್ರಾಟಜಿಕ್ ಪಾಯಿಂಟ್ ಅಂತ ಹೇಳ್ತೀವಿ. ಲೈಕ್ ಆ ಜಿಯೋ ಸ್ಟ್ರಾಟಜಿಕ್ ಅಂತ ಹೇಳಿದ್ರೆ ಲೈಕ್ ಆ ಒಂದು ಪೋರ್ಟು ಲೈಕ್ ಮಲ್ಟಿಪಲ್ ಪರ್ಪಸ್ ನ ಸರ್ವ್ ಮಾಡ್ತಿದೆ. ಎಲ್ಲ ರೀತಿಯಿಂದನೂ ಟೆಕ್ನಿಕಲ್ ಆಗಿರ್ಬೋದು, ಸೈಂಟಿಫಿಕ್ ಆಗಿರ್ಬೋದು, ಜಿಯಾಲಜಿಕಲಿ, ಪೊಲಿಟಿಕಲಿ,
ಎವ್ರಿ ಕೈಂಡ್ ಆಫ್ ಥಿಂಗ್ನ ಈ ಒಂದು ಪೋರ್ಟ್ ಇಂದನೇ ಮಾಡುವಂತೆ. ಸೊ ಹಾಗಾಗಿ ಇದನ್ನ ಜಿಯೋ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಕೂಡ ಇದು ಒಳಹೊಂದಿತ್ತು. ನಾನು ಆಗಲೇ ಹೇಳ್ದಾಗೆ ಈ ಏನು ರೈಟ್ ಫ್ರಮ್ ದ ಬಿಗಿನಿಂಗ್ ಆಫ್ ಇಟ್ಸ್ ಟೆನ್ಯೂರ್ ಇಂದನೂ ಕೂಡ ಈ ನಮ್ಮ ಭಾರತ ಏನಾಗಿದೆ, ಲೈಕ್ ದ ಗೌರ್ಮೆಂಟ್ ಈ ಒಂದು ಜಿಯೋ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ನ ಅರಿತ್ಕೊಂಡ್ಬಿಟ್ಟು ಏನೆಲ್ಲ ಬೆನಿಫಿಟ್ಸ್ ಇದೆ ನಮ್ಮ ಇಂಡಿಯಾಗೆ, ನಾವು ಅಕಸ್ಮಾತ್ ಈ ಚಾಬಾರ್ ಪೋರ್ಟ್ನಲ್ಲಿ ನಮ್ಮ ಅಸ್ತಿತ್ವವನ್ನು ಉಂಟು ಮಾಡಿದ್ರೆ ಅಂತ ಅರಿತ್ಕೊಂಡು ಈ ಜಿಯೋ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ನ ಈ ಚಾಬಹಾರ್ ಲೈಕ್ ಪೋರ್ಟ್ ಪ್ರಾಜೆಕ್ಟಿಗೆ ನಾವು ಕೂಡ ಇನ್ಕ್ಲೂಡ್ ಆಗಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತು. ಹಾಗೆ 2003ರಲ್ಲಿ ಇಂಡಿಯಾ ಮತ್ತೆ ಇರಾನ್ ಒಂದು ಟೈನ ಮಾಡ್ಕೋತು, ಲೈಕ್ ಅಗ್ರಿಮೆಂಟ್ನ ಮಾಡ್ಕೋತು ಈ ಪ್ರಾಜೆಕ್ಟ್ನ ವಿರುದ್ಧವಾಗಿ. ಅಂದರೆ ಲೈಕ್ ಈ ಪ್ರಾಜೆಕ್ಟ್ ಸಲುವಾಗಿ 2003ರಲ್ಲಿ ಇಂಡಿಯಾ ಮತ್ತೆ ಇರಾನ್ ಟೈಅಪ್ ಆಯಿತು. ಸೊ ಇದು ಇಂಡಿಯಾ ಮತ್ತೆ ಇರಾನಿನ ಒಂದು ಬಾಂಡಿಂಗ್ನ ತೋರಿಸೋದಕ್ಕೆ ಒಂದು ಸಿಂಬಲ್ ಆಗಿ ಕೂಡ ಆಯಿತು. ಏನು ಚಾಬಹಾರ್ ಏನಿದೆ, ಇಂಡಿಯಾ ನೋಡೋದಾದ್ರೆ ಇಂಡಿಯಾದ ವೆಸ್ಟ್ ಪಾರ್ಟ್ನಲ್ಲಿ ಇರುವಂಥದ್ದು, ಇಂಡಿಯಾಸ್ ವೆಸ್ಟ್ ಕೋಸ್ಟ್ನಲ್ಲಿ ಈ ಒಂದು ಚಾಬಹಾರ್ ಪಾರ್ಟ್ ಸಿಚುಯೇಟ್ ಆಗಿದೆ. ಆಸ್ ಯು ಕ್ಯಾನ್ ಸಿ, ಸೊ ದಿಸ್ ಈಸ್ ವೆಸ್ಟ್ ಕೋಸ್ಟ್, ಇದು ವೆಸ್ಟ್ ಕಾಸ್ಟ್. ಸೊ ದಿಸ್ ಇಸ್ ಕಾಂಡ್ಲಾ ಪೋರ್ಟ್ ಇದೆ ಇದು. ಸೊ ಈ ವೆಸ್ಟ್ ಕಾಸ್ಟಿಗೆ ಈ ಚಾಬಹಾರ್, ದಿಸ್ ಈಸ್ ಚಾಬಹಾರ್. ಸೊ ವೆಸ್ಟ್ ಕೋಸ್ಟಿಗೆ ನಮ್ಮ ಭಾರತದಿಂದ ಈ ಸೀ ಲೇನ್ ಕನೆಕ್ಟ್ ಆಗಿದೆ ಚಾಬಹಾರ್ ಪೋರ್ಟಿಗೆ ಇಂಡಿಯಾಸ್ ವೆಸ್ಟ್ ಕೋಸ್ಟ್ ಇಂದ. ಸೊ ಕನೆಕ್ಟೆಡ್ ಬೈ ಸೀ ಲೇನ್ಸ್ ಟು ಪೋರ್ಟ್ ಆನ್ ಇಂಡಿಯಾಸ್ ಕೋಸ್ಟ್. ಆಸ್ ಐ ಸೆಡ್, ಈ ಚಾಬಹಾರ್ ಪೋರ್ಟ್ ಏನಿದೆ ಇಟ್ ವುಡ್ ಫಾರ್ಮ್ ದ ಫಲ್ಕ್ರಮ್ ಅಂತ ಹೇಳಿದ್ರೆ ಒಂದು ಲೈಕ್ ಸೆಂಟ್ರಲ್ ಪಾಯಿಂಟ್ ಅಂತ ಹೇಳ್ಬೋದು. ಇಟ್ಸ್ ಅ ಸೆಂಟ್ರಲ್ ಪಾಯಿಂಟ್ ವಿಚ್ ಪ್ಲೇಸ್ ಒಂದು ಅಗತ್ಯವಾದಂತಹ ಒಂದು ರೋಲ್ನ ಪ್ಲೇ ಮಾಡುತ್ತೆ. ಸೊ ಇಂಡಿಯಾಗೆ ಸೆಂಟ್ರಲ್ ಏಷ್ಯಾ, ರಷ್ಯಾ, ಅಫ್ಘಾನಿಸ್ತಾನ್ ಈ ರೀತಿ ಕಂಟ್ರೀಸ್ಗಳಿಗೆ ಔಟ್ರೀಚ್ ಆಗೋದಕ್ಕೆ, ಅಂದರೆ ರೀಚ್ ಆಗೋದಕ್ಕೆ ಯಾವ ರೀತಿ ಕನೆಕ್ಟಿವಿಟಿ, ಕಮ್ಯುನಿಕೇಷನ್, ಕನೆಕ್ಟಿವಿಟಿ, ಎನರ್ಜಿ ಸಪ್ಲೈಗಳು, ವ್ಯಾಪಾರ ವಹಿವಾಟುಗಳು, ಈ ಎಲ್ಲ ರೀತಿಯಾದಂತಹ ಒಂದು ಡೊಮೈನ್ಸ್ನಲ್ಲೂ ಕೂಡ ತನ್ನ ಅಸ್ತಿತ್ವವನ್ನು ಜಾಸ್ತಿ ಮಾಡೋದಕ್ಕೆ, ಎನ್ಹ್ಯಾನ್ಸ್ ಮಾಡ್ಕೊಳ್ಳೋದಕ್ಕೆ ಈ ಚಾಬಹಾರ್ ಪೋರ್ಟ್ ಅನ್ನೋದು ಒಂದು ಎಸೆನ್ಷಿಯಲ್ ರೋಲನ್ನು ಪ್ಲೇ ಮಾಡ್ತಿತ್ತು. ಹಾಗೇನೆ ನಾನು ಆಗಲೇ ಹೇಳಿದಾಗೆ ಪಾಕಿಸ್ತಾನ್ ನಮ್ಮ ಆಫ್ಘಾನಿಸ್ತಾನಿಗೆ ಇಂಡಿಯಾ ಏನು ಏಡ್ಸ್ ಅಥವಾ ಹೆಲ್ಪ್ಸ್ನ ಪ್ರೊವೈಡ್ ಮಾಡಬೇಕು ಅಂತ ಏನು ಮುಂದಾಗ್ತಿತ್ತು, ಅದು ಕೂಡ ಹೋಗಬೇಕು ಅಂದರೆ ಆಲ್ ಓವರ್ ಟ್ರೇಡ್ ಲ್ಯಾಂಡಲ್ಲೇ ಸೊ ಇದು ಮಾಡಬೇಕಾಗಿತ್ತು. ಸೊ ಎಲ್ಲ ರೀತಿಯಾದಂತಹ ಇಂಡಿಯನ್ ಏಡ್ಸ್ನು ಆಫ್ಘಾನಿಸ್ತಾನ್ಗೆ ಪ್ರೊವೈಡ್ ಮಾಡೋದನ್ನ ಪಾಕಿಸ್ತಾನ್ ಯಾವಾಗಲೂ ಕೂಡ ಬ್ಲಾಕ್ ಮಾಡ್ತಿತ್ತು. ಹಾಗಾಗಿ ಈ ಚಾಬಹಾರ್ ಏನಾಯಿತು ಅಂತ ಹೇಳಿದ್ರೆ ಒಂದು ಆಲ್ಟರ್ನೇಟಿವ್ ಬೈಪಾಸ್ ಆಗಿ ಪರ್ಮನೆಂಟ್ ಆಗಿ ಈ ಒಂದು ಟ್ರಬಲ್ಸಮ್ ನೇಬರ್ ಅಂತ ಹೇಳಿದ್ರೆ ಪಾಕಿಸ್ತಾನನ ಯಾವುದೇ ರೀತಿಯಾದಂತಹ ಏಡ್ ಆಗಿರ್ಬೋದು ನಾವು ತಗೊಳ್ಳೋದು ಬೇಡ ಅಂತ ಹೇಳಿ ಆಲ್ಟರ್ನೇಟಿವ್ ಆಗಿ ಒಂದು ಪರ್ಮನೆಂಟ್ ಬೈಪಾಸ್ ಆಗಿ ಒಂದು ದಾರಿ ಸಿಕ್ಕ ಹಾಗೆ ನಮ್ಮ ಚಾಬಹಾರ್ ಪೋರ್ಟಿಗೆ ನಾವು ಎನ್ರೋಲ್ ಆಗಿದ್ರಿಂದ ಆಸ್ ಎ ರಿಸಲ್ಟ್, ಸೊ ಈ ಒಂದು ಕಾರಣದಿಂದ, ಸೊ ಆಸ್ ನಮಗೆ ಈ ಒಂದು ಆಲ್ಟರ್ನೇಟಿವ್ ಮಾರ್ಗ ಸಿಕ್ಕಿರೋದ್ರಿಂದ ನಮ್ಮ ನೇಬರಿಂದ ಯಾವುದೇ ರೀತಿಯ ಟ್ರಬಲ್ ಆಗದೆ ಈಸಿಲಿ ನಾವು ಆಫ್ಘಾನಿಸ್ತಾನಿಗೆ ಇಂಡಿಯನ್ ಏಡ್ಸ್ಗಳನ್ನ ತಲುಪಿಸ್ಬೋದು, ಇಂಡಿಯಾದಿಂದ ಆಫ್ಘಾನಿಸ್ತಾನ್ಗೆ ಸೇವೆಗಳನ್ನು ತಲುಪಿಸ್ಬೋದು, ಕನೆಕ್ಟಿವಿಟಿಗಳಾಗಿರ್ಬೋದು, ಎನರ್ಜಿಲಾಗಿರ್ಬೋದು, ಟ್ರೇಡನ್ನು ಜಾಸ್ತಿ ಮಾಡ್ಕೊಬೋದು ಅಂತ ಹೇಳಿ ನಮ್ಮ ಗೌರ್ಮೆಂಟ್ ಏನಾಯಿತು ಪ್ಲಾನ್ಸ್ಗಳನ್ನ ಫಾಸ್ಟಾಗಿ ಇಂಪ್ಲಿಮೆಂಟ್ ಮಾಡ್ತು. ಹಾಗೇನೆ 2016ರಲ್ಲಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಮತ್ತೆ ಒಂದು ಟ್ರೈಲ್ಯಾಟ್ರಲ್ ಅಗ್ರಿಮೆಂಟ್ ಸೈನ್ ಆಯಿತು. ಸೊ ಟ್ರೈಲ್ಯಾಟ್ರಲ್ ಟ್ರೇಡ್ ಮತ್ತು ಟ್ರಾನ್ಸಿಟ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ 3 ದೇಶಗಳು ಸೇರಿ ಒಂದು ಮೆಮೊರಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥ ಟ್ರೀಟಿ ಅಥವಾ ಅಗ್ರಿಮೆಂಟ್ನ ಸೈನ್ ಮಾಡಿದ್ದು. ಸೊ ಇಂಡಿಯಾದಿಂದ ನರೇಂದ್ರ ಮೋದಿ, ಹಾಗೇನೆ ಇರಾನಿಯನ್ ಪ್ರೆಸಿಡೆಂಟ್ ಹಸನ್ ರುಹಾನಿ, ಅಫ್ಘಾನಿಸ್ತಾನ್ ಪ್ರೆಸಿಡೆಂಟ್ ಅಶ್ರಫ್ ಘಾನಿ, ಈ ಮೂವರು ಕೂಡ ಈ ಟ್ರೈಲ್ಯಾಟರಲ್ ಟ್ರೇಡ್ ಟ್ರಾನ್ಸಿಟ್ ಅಗ್ರಿಮೆಂಟ್ ಅಬೌಟ್ ದಿಸ್ ಚಾಬಹಾರ್ ಪ್ರಾಜೆಕ್ಟ್ ನಡುವೆ ಒಂದು ಸೈನ್ ಆಯಿತು. ಸೊ ಅಕಾರ್ಡಿಂಗ್ ಟು ದಿಸ್ ಈ ಒಂದು ಲೈಕ್ ಮೆಮೊರಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ನ ಪ್ರಕಾರ ಏನು ಅಂತ ಹೇಳಿದರೆ ಇಂಡಿಯಾಗೆ 10 ವರ್ಷ ಲೀಸನ್ನು ಕೊಡಲಾಗುತ್ತೆ ಈ ಒಂದು ಚಾಬಹಾರ್ ಪೋರ್ಟ್ನಲ್ಲಿ. ಏನಕ್ಕೆ ಅಂತಂದರೆ ಟು ಡೆವಲಪ್ ಆ್ಯಂಡ್ ಆಪರೇಟ್ 2 ಟರ್ಮಿನಲ್ಸ್ ಆ್ಯಂಡ್ 5 ಬರ್ತ್ಸ್ ಅಂತ ಹೇಳಿದರೆ ಟರ್ಮಿನಲ್ಸ್ ಮತ್ತು 5 ಬರ್ತ್ಸ್ ಅಂತ ಅನ್ನೋದು ಶಿಪ್ ಅಂದರೆ ಸೀಲೇನ್ಗೆ ಬರುವಂಥದ್ದು. 5 ಬರ್ತ್ಸ್ ಅಂತ ಅಂದರೆ ಈ ಶಿಪ್ನಲ್ಲಿ ಇರುವಂತಹ ಸ್ಪೇಸ್ನ ಅವರು ಲೈಕ್ ಬರ್ತ್ಸಲ್ಲಿ ಅವರು ಲೈಕ್ ಮೆಜರ್ ಮಾಡುವಂಥದ್ದು. ಈ ಒಂದು 2 ಟರ್ಮಿನಲ್ಸ್, 5 ಬರ್ತ್ಸ್ ಮತ್ತು ಚಾಬಹಾರ್ ಒಂದು ಟ್ರೇಡ್ ಝೋನ್ ಏನಿದೆ ಪೋರ್ಟ್ನಲ್ಲಿ ಅಲ್ಲಿ ಫ್ರೀಯಾಗಿ ಅವರು ಟ್ರೇಡನ್ನು ಮಾಡುವಂತಹ ಒಂದು ಆಕ್ಸೆಸ್ ಅನ್ನು ಕೂಡ ಈ ಟ್ರೀಟ್ಮೆಂಟ್ನಲ್ಲಿ ಮೆನ್ಷನ್ ಮಾಡಲಾಗಿತ್ತು. ಹಾಗೇನೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ನಮ್ಮ ಇಂಡಿಯಾಗೆ ಒಂದು ಅವಕಾಶವನ್ನು ಕೂಡ ಈ ಒಂದು 10 ಇಯರಲ್ಲೇ ಮಾಡ್ಕೋಬಹುದು ಅಂತ ಹೇಳಿ ಈ ಒಂದು ಮೆಮೊರಿಯಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ನ ಸೂಚಿಸಲಾಗಿತ್ತು. ಆ ಒಂದು ಆಪರ್ಚುನಿಟಿ ಏನು ಅಂತ ಹೇಳಿದ್ರೆ 628 ಕಿಲೋಮೀಟರ್ ರೈಲ್ ಲೈನ್ನ ಚಾಬಹಾರ್ ಪೋರ್ಟಿಂದ ಝಹೆಡಾನ್ವರೆಗೂ ನಾವು ಬಿಲ್ಡ್ ಮಾಡ್ಬೋದು.
ಸೊ ನಮ್ಮ ಒಂದು ಟ್ರೇಡ್ ಆಕ್ಟಿವಿಟಿನ ಜಾಸ್ತಿ ಮಾಡ್ಬೋದು ಅಂತ ಹೇಳಿ ಈ ಮೆಮೊರಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹೇಳಲಾಗಿತ್ತು. ಸೊ ಆಸ್ ಯು ಕ್ಯಾನ್ ಸಿ, ಈ ಏನು ಲೈಕ್ ಜಹೆದಾನ್ ಏನಿದೆ ಅದು ಆಫ್ಘಾನಿಸ್ತಾನ್ ಬಾರ್ಡರ್ ಅಲ್ಲಿ ಬರೋ ಅಂಥದ್ದು, ಲೈಕ್ ಲಾಸ್ಟ್ ಬಾರ್ಡರ್. ಸೊ ದಿಸ್ ಈಸ್ ಚಾಬಹಾರ್, ಸೊ ವಿಚ್ ಇಸ್ ಪ್ರೆಸೆಂಟ್ ಇನ್ ಇರಾನ್ ನಲ್ಲಿ ಇರುವಂಥದ್ದು. ಸೊ ದಿಸ್ ಈಸ್ ಜಹೆದಾನ್. ಸೊ ಇದು ಲೈಕ್ ಬಾರ್ಡರ್ ಆಫ್ ದ ಆಫ್ಘಾನಿಸ್ತಾನ್ ಅಲ್ಲಿ ಬರುವಂಥದ್ದು. ಸೊ ಇಲ್ಲಿಂದ ಇಲ್ಲಿಗೆ ಲೈಕ್ ರೈಲ್ವೆ ಲೈನ್ ನ ನಾವು 10 years ಲೀಸ್ ನಲ್ಲಿ ಕನ್ಸ್ಟ್ರಕ್ಟ್ ಮಾಡ್ಕೊಬಹುದು ಅನ್ನುವಂತಹ ಒಂದು ಆಕ್ಸೆಸಿಬಿಲಿಟಿಯನ್ನ ಈ ಮೆಮೊರಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಅಗ್ರಿಮೆಂಟ್ ನಲ್ಲಿ ಮಾಡುವಂಥದ್ದಾಗಿತ್ತು. ಹಾಗೇನೆ ಈ ಗೌರ್ಮೆಂಟ್ ಕೂಡ ಆ ಮೆಮೊರಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದ ತಕ್ಷಣ ಲೈಕ್ 2016 ನಲ್ಲಿ ಮೆಮೊರಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಟ್ರೀಟಿ ಏನ್ ಅಗ್ರಿಮೆಂಟ್ ಇದೆ ಸೈನ್ ಆಗಿದ್ದು. ಸೊ ಈ 2018 ಇಂದನೇ ಚಾಬಹಾರ್ ಪೋರ್ಟ್ ಫೆಸಿಲಿಟೀಸ್ ಗಳನ್ನ ಯುಟಿಲೈಸ್ ಮಾಡೋದಕ್ಕೆ ನಮ್ಮ ಭಾರತ ಸ್ಟಾರ್ಟ್ ಮಾಡಿತ್ತು. ಅಂದ್ರೆ ಅಫ್ಘಾನಿಸ್ತಾನ್ಗೆ ಎಕ್ಸ್ಪೋರ್ಟ್ ಅನ್ನ ಮಾಡ್ತಿದ್ದಂಥದ್ದು. ಅದು ಕೂಡ ಆ ಒಂದು ಪೋರ್ಟ್ ನಲ್ಲಿ, ಚಾಬಹಾರ್ ಪೋರ್ಟ್ ನಲ್ಲಿ ನಮ್ಮ ಒಂದು ಕಾಂಡ್ಲಾ ಪೋರ್ಟ್ ಇಂದ ಆ ಒಂದು ಪೋರ್ಟಿಗೆ 500,000 tons ಆಫ್ ಕಾರ್ಗೋ ಅಂತ ಹೇಳಿದ್ರೆ ಹೆವಿ ಶಿಪ್ ವೆಹಿಕಲ್ಸ್ ಗಳು ಜಾಸ್ತಿ ಗೂಡ್ಸ್, ಟನ್ಸ್ ಆಫ್ ಲೋಡ್ಸ್ ಆಫ್ ಗೂಡ್ಸ್ ಅನ್ನ ಕ್ಯಾರಿ ಮಾಡುವಂತದನ್ನ ನಾವು ಕಾರ್ಗೋ ಅಂತ ಹೇಳ್ತೀವಿ. ಈ ಕಾರ್ಗೋದಲ್ಲಿ ಗ್ರೈನ್ಸ್ ಆಗಿರ್ಬೋದು, ಫುಡ್ ಸಪ್ಲೈಸ್ ಆಗಿರ್ಬೋದು, ಮತ್ತೆ ಇನ್ನು ಹಲವಾರು ರೀತಿಯಾದಂತಹ ಎಕ್ಸ್ಪೋರ್ಟ್ಸ್ ಗಳನ್ನ ಅಫ್ಘಾನಿಸ್ತಾನಿಗೆ ಈ ಒಂದು ಚಾಬಹಾರ್ ಪೋರ್ಟ್ ನ ಮೂಲಕ ಸಾಗಿಸೋದಕ್ಕೆ ಸ್ಟಾರ್ಟ್ ಮಾಡ್ತು 2018ರಿಂದ. ಹಾಗೇನೆ ಇರ್ಕಾನ್ ಅನ್ನುವಂಥದ್ದು ಇಂಡಿಯನ್ ರೈಲ್ವೆ ಕನ್ಸ್ಟ್ರಕ್ಷನ್ ಲಿಮಿಟೆಡ್ ಏನಿದೆ ಅದು ಇಟ್ ಹ್ಯಾಡ್ ಪ್ರಾಮಿಸ್ಡ್ ಅಸಿಸ್ಟೆನ್ಸ್ ಟು ದ ರೈಲ್ವೆ ಲೈನ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ, ಏನ್ ರೈಲ್ವೆ ಲೈನ್ ಪ್ರಾಜೆಕ್ಟ್ ಮಾಡಬೇಕು ಈ ಚಾಬಹಾರ್ ಪೋರ್ಟ್ ಇಂದ ಜಹೆದಾನ್ ವರ್ಗು ಅಂತ ಏನ್ ಲೈಕ್ ಮೆಮೊರಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಮತ್ತೆ ಆಪರ್ಚುನಿಟಿನ ಕೊಟ್ಟಿತ್ತು, ಇದಕ್ಕೆ ಇರ್ಕಾನ್ ಪ್ರಾಮಿಸ್ ಮಾಡಿತ್ತು ಫೈನಾನ್ಷಿಯಲಿ ನಾವು ಏಡ್ ಕೊಡ್ತೀವಿ $1.6 billion ಅಂತ ಹೇಳಿ. ಬಟ್ ಈ ವರ್ಕ್ ಯಾವುದೇ ರೀತಿಯಾಗಿ ಇವತ್ತಿನವರೆಗಿನೂ ಕೂಡ ಒಂದು ಸ್ವಲ್ಪನೂ ಕೂಡ ಸ್ಟಾರ್ಟ್ ಆಗಿಲ್ಲ. ದ ವರ್ಕ್ ಹ್ಯಾಸ್ ನೆವರ್ ಸ್ಟಾರ್ಟೆಡ್. ದ ಮೇನ್ ರೀಸನ್ ಏನಕ್ಕೆ ಅಂತಂದ್ರೆ US ಫಿಯರ್. ಯಾಕೆ ಅಂತ ಹೇಳಿದ್ರೆ ಯುನೈಟೆಡ್ ಸ್ಟೇಟ್ಸ್ ಇಂಪೋಸ್ ಸ್ಯಾಂಕ್ಷನ್ಸ್ ಆನ್ ಇರಾನ್ ನ ಮೇಲೆ US ಪೆನಾಲ್ಟೀಸ್ ನ ಇಂಪೋಸ್ ಮಾಡೋದಕ್ಕೆ ಸ್ಟಾರ್ಟ್ ಆಯ್ತು. ಹಾಗಾಗಿ ಈ ಇರ್ಕಾನ್ ಕೂಡ ಏನ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ತೀವಿ ಅಂತ ಹೇಳಿತ್ತು ಅದು ಕೂಡ ಸ್ಟೆಪ್ ಬ್ಯಾಕ್ ಮಾಡ್ತು. ಮುಂದೆ ನೋಡೋಣ ಅದು ಏನಕ್ಕೆ ಅಂತ ಹೇಳಿ. ಸೊ ಇನ್ನೂ ಕೂಡ ಏನಾಯ್ತು ಅಂತ ಹೇಳಿದ್ರೆ, ವೈಲ್ ದರ್ ವಾಸ್ ಅ ವೇವರ್ ಆನ್ US ಆಕ್ಷನ್ ಫಾರ್ ದ ಸ್ಪೆಸಿಫಿಕ್ ರೈಲ್ವೆ ಲೈನ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಇನ್ನೂ ಕೆಲವು ನೆಗೋಸಿಯೇಷನ್ ಆಗಿ ಐ ಸೈಡ್ US ಇರಾನ್ ಮೇಲೆ ಇಂಪೋಸ್ ಮಾಡ್ತು ಪೆನಾಲ್ಟೀಸ್ ಅಂತ ಹೇಳಿದ್ರೆ ಸ್ಯಾಂಕ್ಷನ್ಸ್ ನ. ಬಟ್ ಇನ್ನು ಕೆಲವೊಂದು ರೀಸನ್ಸ್ ಗಳಿಗೆ ನಮ್ಮ ಇಂಡಿಯಾ ನೆಗೋಷಿಯೇಟ್ ಮಾಡಿ ಮಾತುಕತೆ ಮಾಡಿ ಯಾವುದೇ ರೀತಿಯಾದಂತಹ ಸ್ಯಾಂಕ್ಷನ್ ನ ಈ ಒಂದು ರೈಲ್ವೆ ಲೈನ್ ಪ್ರಾಜೆಕ್ಟ್ ಗೆ ಇಂಪೋಸ್ ಮಾಡೋ ಹಂಗಿಲ್ಲ ಅಂತ ಹೇಳಿ ನೆಗೋಸಿಯೇಷನ್ ಮಾಡಿ ಕೂಡ ಅದನ್ನ ಮುಗ್ದಿತ್ತು. ಬಟ್ ಆದ್ರೆ ಇಂಡಿಯಾಗೆ ಪ್ರಾಪರ್ ಆಗಿ ಎಕ್ವಿಪ್ಮೆಂಟ್ ಆಗಿರ್ಬಹುದು, ಸಪ್ಲೈಯರ್ಸ್ ಏನಿತ್ತು ಈ ರೈಲ್ವೆ ಲೈನ್ ನ ಬಿಲ್ಡ್ ಮಾಡೋದಕ್ಕೆ ಪ್ರಾಜೆಕ್ಟ್ ನ, ಅದಕ್ಕೆ ಲೈಕ್ ಪ್ರಾಪರ್ ಆಗಿ ಯಾವುದೇ ರೀತಿಯಾದಂತಹ ಒಂದು ಲೈಕ್ ಫೆಸಿಲಿಟೀಸ್ ಗಳು ಸಿಗ್ಲಿಲ್ಲ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ US ಮತ್ತೆ ಇನ್ನು ಯಾವ ರೀತಿಯಾದಂತಹ ಪಾಸಿಬಲ್ ಆಕ್ಷನ್ಸ್ ಗಳನ್ನ ತಗೊಳ್ಳುತ್ತೆ ಇಂಡಿಯಾ ವಿರುದ್ಧ ಅಂತ ಇಂಡಿಯಾನು ಕೂಡ ಗಾಬರಿಯಾಗಿ ಯಾವುದೇ ರೀತಿಯಾದಂತಹ ವರ್ಕ್ ಇದುವರೆಗೂ ಕೂಡ ರೈಲ್ವೆ ಲೈನ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಅಲ್ಲಿ ಆಗಿಲ್ಲ. ಯಾಕೆ ಈ ಒಂದು ರೈಲ್ವೆ ಲೈನ್ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡೋದಕ್ಕೆ ಇಂಡಿಯಾ ಇಷ್ಟೊಂದು ಡಿಲೇ ಮಾಡ್ತು ಅಂತ ಹೇಳೋದಾದ್ರೆ, ಇದರಿಂದ ಇಂಡಿಯಾಗೆ ಏನೆಲ್ಲ ಲಾಸ್ ಅಂತ ನೋಡಿದ್ರೆ, ಸೊ ಮೊದಲನೇದಾಗಿ ನೋಡಿದ್ರೆ ಈ ಒಂದು ಇಂಡಿಯಾನ ಲೈಕ್ ಈ ಒಂದು ರೈಲ್ವೆ ಲೈನ್ ಪ್ರಾಜೆಕ್ಟ್, ಚಾಬಹಾರ್ ರೈಲ್ವೆ ಲೈನ್ ಪ್ರಾಜೆಕ್ಟ್ ಏನಿದೆ ಜಹೆದಾನ್ವರೆಗೂ, ಇದರಿಂದ ಇಂಡಿಯಾನ ಡ್ರಾಪ್ ಔಟ್ ಮಾಡಿದ್ದಾರೆ ಆಲ್ರೆಡಿ. ಸೊ ಬಟ್ ಏನಾಗಿದೆ ಅಂದ್ರೆ ಇಲ್ಲಿ ಇರಾನ್ ಮತ್ತೆ ಚೈನಾ ಸೊ ಡೀಲ್ ಮಾಡೋದಕ್ಕೆ ಮುಂದಾಗಿದೆ. ಸೊ ಇದರಿಂದಾಗಿ ಏನಾಗುತ್ತೆ ಅಂದ್ರೆ ಇಂಡಿಯಾ ಮತ್ತೆ ಇರಾನ್ ನಡುವೆ ಇರುವಂತಹ ಸಂಬಂಧ ಮೇ ಬಿ ಹಲವು ಅಂದ್ರೆ ಲೈಕ್ ಟು ಸರ್ಟನ್ ಪಾಯಿಂಟ್ ವರ್ಗೂ ಕೂಡ ಡಿಕ್ರೀಸ್ ಆಗ್ಬೋದು. ಆ ಒಂದು ಬಾಂಡಿಂಗ್ ಏನಿತ್ತು ಸೊ ಇದರ ಒಂದು ಡಿಕ್ರೀಸ್ ಆಗ್ಬೋದು. ಹಾಗೇನೆ ಚಾಬಹಾರ್ ಪೋರ್ಟ್ ನ ಯೂಸ್ ಮಾಡ್ಕೊಂತಿದ್ದು ಕೂಡ ಅದರ ಮೇಲೆ ಹೊಸ ರೂಲ್ಸ್ ಗಳನ್ನ ಇರಾನ್ ಇಂಪ್ಲಿಮೆಂಟ್ ಮಾಡ್ಬೋದು ಇಂಡಿಯಾ ಮೇಲೆ. ಸೊ ಇದು ಫಸ್ಟ್ ಪಾಯಿಂಟ್. ಇನ್ನೊಂದು ನೋಡೋದಾದ್ರೆ ಏನು ಇರ್ಕಾನ್ ಏನಿತ್ತು, ನಾವು 1.6 billion ಕೊಟ್ಬಿಟ್ಟು ನಾವು ಫೈನಾನ್ಷಿಯಲಿ ಏಡ್ ಕೊಟ್ಬಿಟ್ಟು ಕನ್ಸ್ಟ್ರಕ್ಷನ್ ನ ಮಾಡ್ತೀವಿ ಅಂತ ಹೇಳಿತ್ತು. ಈ ರೈಲ್ ಲೈನ್ ಇದುವರೆಗೂ ಕೂಡ ಇಟ್ ಹ್ಯಾಸ್ ನೆವರ್ ಟೇಕನ್ ಆಫ್ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಒಂದು ರೈಲ್ವೆ ಲೈನ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಪ್ಲಾನಿಂಗ್ ಆಗಿರ್ಬೋದು, ಪ್ಲಾಟಿಂಗ್ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಸ್ಟೆಪ್ಸ್ ನ ಇದುವರೆಗೂ ಕೂಡ ಇರ್ಕಾನ್ ತಗೊಂಡಿಲ್ಲ. ಮತ್ತೆ ಯಾವುದೇ ಒಂದು ಇದು ನೋಡಿದ್ರು ಕೂಡ ಬಿಕಾಸ್ ಮೇನ್ ಫಿಯರ್ ಅವರಿಗೆ ಬಂದಿದ್ದು ಅಮೆರಿಕನ್ ಪೆನಾಲ್ಟೀಸ್, UN ಸ್ಯಾಂಕ್ಷನ್ ಏನಾಗ್ತು ಇರಾನ್ ಮೇಲೆ ಇದೇ ಬಿಗ್ ಹೊಡೆತ ಬಿದ್ದಿದ್ದು. ಹಾಗೆ ಇದಕ್ಕೆ ಎಲ್ಲ ಕಂಟ್ರೀಸ್ಗಳಿಗೂ ಕೂಡ ಲೈಕ್
ತುಂಬಾನೇ ಹೊಡೆತ ಬಿದ್ದು ಯಾವುದೇ ಒಂದು ಸ್ಟೆಪ್ ತಗೊಳ್ಬೇಕು ಅಂತ ಹೇಳಿದ್ರು ಕೂಡ ಎಲ್ಲಾ ದೇಶದವರು ಅಥವಾ ಇಂಡಿಯಾದಲ್ಲೂ ಕೂಡ ಎಲ್ಲರೂ ಕೂಡ ಲೈಕ್ ಏನ್ ಹೇಳ್ಬೋದು, ಇಂಡಸ್ಟ್ರಿಯಲ್ಸ್ ಆಗಿರ್ಬೋದು, ಯಾರೇ ಇನ್ವೆಸ್ಟ್ಮೆಂಟ್ ಮಾಡಕ್ ನೋಡ್ತೀರೋ ಎಲ್ಲರೂ ಕೂಡ ಈ US ಸ್ಯಾಂಕ್ಷನಿಗೆ ಹೆದರ್ಕೊಂಡು ಯಾವುದೇ ರೀತಿಯಾದಂತಹ ಫಂಡಿಂಗ್ ನ ಪ್ರೊವೈಡ್ ಮಾಡಲಿಲ್ಲ. ಸೊ ಈ ಒಂದು ಇಂಡಿಯಾ ಹೊರ ಹಾಕಿರೋದ್ರಿಂದ ಇರಾನ್ ಮತ್ತೆ ಇಂಡಿಯಾ ನಡುವೆ ಏನ್ ಕಾಂಟ್ರಾಕ್ಟ್ ನಡೆದಿತ್ತು ಅಬೌಟ್ ಚಾಬಹರ್ ಪೋರ್ಟ್ ನ ಯೂಸೇಜ್ ಬಗ್ಗೆ, ಅದು ಕೂಡ ಇರಾನಿಯನ್ ಸೈಡ್ ಇಂದ ಚೇಂಜ್ ಆಗುವಂತಹ ಚಾನ್ಸಸ್ಗಳು ಇದೆ. ಸೊ ನಾನು ಆಗಲೇ ಹೇಳಿದೆ, ಸೊ ನಾವು ನಮ್ಮ ಇಂಡಿಯಾ US ಜೊತೆ ಮಾತುಕತೆ ಅಂದ್ರೆ ನೆಗೋಷಿಯೇಟ್ ಮಾಡಿ ಚಾಬಹರ್ ಪೋರ್ಟ್ ನಲ್ಲಿ ರೈಲ್ವೆ ಲೈನ್ ಕನ್ಸ್ಟ್ರಕ್ಟ್ ಮಾಡಿದೆ, ಯಾವುದೇ ರೀತಿಯಾದಂತಹ ಪೆನಾಲ್ಟೀಸ್ಗಳು ಹಾಕುವಂತಿಲ್ಲ ಅಂತ ಹೇಳಿ US ಜೊತೆ ಮಾತುಕತೆ ಮಾಡಿ ನೆಗೋಷಿಯೇಟ್ ಮಾಡಿ ಲೈಕ್ ಎಲ್ಲ ಡಿಸಿಷನ್ ತಗೊಂಡ್ರೂ ಕೂಡ ಏನ್ ಫ್ಯೂ ಇಂಟರ್ನ್ಯಾಷನಲ್ ಕನ್ಸ್ಟ್ರಕ್ಷನ್ಗೆ ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಪಾರ್ಟ್ನರ್ಸ್ಗಳು, ಎಕ್ವಿಪ್ಮೆಂಟ್ ಪಾರ್ಟ್ನರ್ಸ್, ಇವರೆಲ್ಲರೂ ಕೂಡ ಈವನ್ ನ್ಯೂ ಡೆಲ್ಲಿ ಕೂಡ ಸೈನ್ ಹಾಕೋದಕ್ಕೆ, ಈ ಒಂದು ಪ್ರಾಜೆಕ್ಟಿಗೆ ಕೈ ಹಾಕೋದಕ್ಕೆ ಎಲ್ಲರೂ ಕೂಡ ಹಿಂಜರಿದ್ರು. ಸೊ ಇದು ಕೂಡ ಒಂದು ರೀಸನ್. ಹಾಗೇನೆ ಲೈಕ್ ಫಾರಿನ್ ಮಿನಿಸ್ಟರ್ ಏನೊಬ್ರು ಬಂದಿದ್ರು ಆಫ್ಟರ್ ಅಪೀಲ್ಸ್ ಟು ಇಂಡಿಯಾ ಇನ್ಕ್ಲೂಡಿಂಗ್ ಒನ್ ಇಶ್ಯೂಡ್ ಬೈ ಇಟ್ಸ್ ಫಾರಿನ್ ಮಿನಿಸ್ಟರ್ ಲೈಕ್ ಇರಾನ್ ಇಂದ ವೆನ್ ಹಿ ವಿಸಿಟೆಡ್ ಡೆಲ್ಲಿ ಇನ್ ಜಾನ್ವರಿ ದಿಸ್ ಇಯರ್, ಏನು ಅವರು ಲೈಕ್ ರೀಸೆಂಟ್ ಆಗಿ ವಿಸಿಟ್ ಮಾಡಿದ್ರು. ಸೊ ಡೆಲ್ಲಿನಲ್ಲಿ ಇರಾನ್ ಏನಿದೆ ಲೈಕ್ ಅದಾಗೆ ಅದು ಇರಾನ್ ಡಿಸೈಡೆಡ್ ಟು ಗೋ ಆನ್ ಇಟ್ಸ್ ಓನ್ ಅಂತ ಹೇಳಿದ್ರೆ, ಫಸ್ಟ್ ಅದು ಇಂಡಿಯಾ ಲೈಕ್ ಇಟ್ ಕ್ಯಾನ್ ಲೇರ್ ರೈಲ್ ಲೈನ್, ಇಂಡಿಯಾ ತಾನಾಗೆ ರೈಲ್ ಲೈನ್ ನ ಚಾಬಾರ್ ಪೋರ್ಟ್ ಇಂದ ಝಾರ್ಡಾನ್ ವರ್ಗುನು ಮಾಡಬಹುದು, ಅಫ್ಘಾನಿಸ್ತಾನ್ ಬಾರ್ಡರ್ ಇಂದ. ಸೊ ಏನ್ ಚಾಬಾರ್ ಪೋರ್ಟ್ ಇದೆ, ಸೊ ಇಲ್ಲಿವರೆಗೂ ಕೂಡ ರೈಲ್ವೆ ಲೈನ್ ನ 10 ಇಯರ್ ಲೀಸ್ ನಲ್ಲಿ ಇಂಡಿಯಾ ಮಾಡಬಹುದು ಅಂತ ಏನ್ ಹೇಳಿತ್ತು. ಬಟ್ ಲಾಸ್ಟ್ ಇಯರ್ ಇನ್ ಜಾನ್ವರಿನಲ್ಲಿ ಇರಾನ್ ತಾನಾಗೆ ಈ ರೈಲ್ವೆ ಲೈನ್ ಅನ್ನ, ರೈಲ್ವೆ ಟ್ರ್ಯಾಕ್ಸ್ ಗಳನ್ನ ಹಾಕ್ತೇವೆ, ಕನ್ಸ್ಟ್ರಕ್ಟ್ ಮಾಡ್ತೇವೆ, ಅದು ಯಾವ್ದಾವ್ದನ್ನ ಕನೆಕ್ಟ್ ಆಗ್ತಿದೆ ಅಂದ್ರೆ ಚಾಬಹರ್ ಟು ಅಫ್ಘಾನಿಸ್ತಾನ್ ನ ಕನೆಕ್ಟ್ ಆಗಿ ಮತ್ತೆ ಅದು ಟರ್ಕ್ಮೆನಿಸ್ತಾನ್ ಕೂಡ ಕನೆಕ್ಟ್ ಆಗ್ತಿದೆ ಅಂತ ಹೇಳಿ ಸ್ಟೇಟ್ಮೆಂಟ್ ನ ಪಾಸ್ ಮಾಡುತ್ತೆ. ಸೊ ಇಲ್ಲಿ ಬಂದರೆ ಜಸ್ಕ್ ಅಂತ ಅನ್ನೋದು ಚಾಬಹರ್ ನ ವೆಸ್ಟಿಗೆ ಲೈಕ್ ಇದೆ. ಸೊ ಮತ್ತೆ ಇದು ಸ್ಟ್ರೈಟ್ ಆಫ್ ಹೋಮ್ರೋಸ್ ನ ಕೂಡ ಒಳಹೊಂದಿದ್ದು, ಇದೇನಾಗುತ್ತೆ ಅಂತ ಹೇಳಿದ್ರೆ ಚೈನಾಗೆ ಒಂದು ಕಂಟ್ರೋಲ್ ನ ಕೊಟ್ಟ ಹಾಗೆ ಈ ಪಾಕಿಸ್ತಾನ ಮತ್ತೆ ಇರಾನ್ ಕೋಸ್ಟ್ ನಲ್ಲಿ ಇಲ್ಲೂ ಕೂಡ ಪಾಕಿಸ್ತಾನ್ ತನ್ನ ಅಸ್ತಿತ್ವವನ್ನ ಲೈಕ್ ಸೃಷ್ಟಿ ಮಾಡ್ದಾಗೆ. ಸೊ ಈ ಎಲ್ಲ ಪಾಸಿಬಿಲಿಟೀಸ್ಗಳನ್ನು ನೋಡ್ತಾ ಇದ್ದ ಹಾಗೆ ಈ ಎಲ್ಲ ಪಾಸಿಬಿಲಿಟೀಸ್ ನಾವು ಸೂಕ್ಷ್ಮ ರೂಪದಿಂದ ನೋಡಿದ್ರೆ, ಸೊ ಚೈನಾ ಸಮ್ವೇರ್ ಏನಾಗ್ತಿದೆ ಅಂತ ಹೇಳಿದ್ರೆ ಇರಾನ್ ನಲ್ಲೂ ಕೂಡ ತನ್ನ ಅಸ್ತಿತ್ವವನ್ನ ರೂಪಿಸ್ಕೋದಕ್ಕೆ ಹೆಚ್ಚಿನಾಗಿ ಪ್ರಯತ್ನವನ್ನ ಮಾಡ್ತಾ ಇದೆ. ಸೊ ಹಾಗೆ ಹೇಳಿದಾಗ ಪಾಕಿಸ್ತಾನಲ್ಲಿ ಆಲ್ರೆಡಿ ಗ್ವಾಡರ್ ಪೋರ್ಟ್ ನಲ್ಲಿ ತನ್ನ ಅಸ್ತಿತ್ವ ಇತ್ತು. ಈಗ ಇಲ್ಲೂ ಕೂಡ ಚಾಬಹರ್ ಪೋರ್ಟ್ ನಲ್ಲೂ ಕೂಡ ತನ್ನ ಎಕ್ಸ್ಟೆನ್ಷನ್ ನ ಜಾಸ್ತಿ ಮಾಡ್ಕೊಂಡ್ರೆ, ಆಸ್ ಐ ಸೆಡ್ ಬಂದರೆ ಇಲ್ಲೂ ಕೂಡ ಒಂದು ಲೈಕ್ ಎಕ್ಸ್ಟೆನ್ಷನ್ ನ ಜಾಸ್ತಿ ಮಾಡ್ಕೊಂಡ್ರೆ ತನ್ನ ಅಸ್ತಿತ್ವವನ್ನ ಆಬ್ವಿಯಸ್ಲಿ ಇದು ಲೈಕ್ ಇಂಡಿಯಾಗೆನೆ ಒಂದು ರೀತಿಯಾದಂತಹ ಅವಕಾಶ, ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಏನಿದೆ ತಮ್ಮ ನಡುವೆ ಇರುವಂತಹ ಸಂಬಂಧದಲ್ಲಿ ಲೈಕ್ ಪಾರ್ಟ್ನರ್ಶಿಪ್ ನಲ್ಲಿ ಎಲ್ಲೋ ಒಂದ್ ಕಡೆ ಬಾಂಡೇಜ್ ಡಿಕ್ರೀಸ್ ಆಗ್ತಾ ಬರುವಂತದ್ದು. ಈ ಎಲ್ಲ ಒಂದು ಆಕ್ಟಿವಿಟೀಸ್ನು ಕೂಡ ಇಂಡಿಯಾ ನೀಟಾಗಿ ಕ್ಲೋಸ್ ಆಗಿ ವಾಚ್ ಮಾಡ್ಬಿಟ್ಟು ಕನ್ಸರ್ನ್ ಕಂಟ್ರೀಸ್ ಅಂತ ಅಂದ್ರೆ ಅದಕ್ಕೆ ರಿಲೇಟ್ ಆಗಿರುವಂತಹ ಕಂಟ್ರೀಸ್ ಲೈಕ್ ಇರಾನ್ ನಡುವೆ ತನ್ನ ಪಾರ್ಟ್ನರ್ಶಿಪ್ ನ ಸ್ಟ್ರೆಂತ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಆಕ್ಟಿವಿಟೀಸ್ಗಳನ್ನು ಮುಂದಾಗಬೇಕು ಅಂತ ಹೇಳ್ತೀವಿ. ಈಗ 25 ಇಯರ್ಸ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಇರಾನ್ ಅಂಡ್ ಚೈನಾ ಅಂತ ಈಗ ಒಂದು ರೀಸೆಂಟ್ ಇಶ್ಯೂ ಇರೋವಂಥದ್ದು ಅಂತ ಹೇಳಿದ್ರೆ, ಏನು ಇಂಡಿಯಾವನ್ನ ಚಾಬಹರ್ ಪೋರ್ಟ್ ಏನ್ ರೈಲ್ವೆ ಲೈನ್ ಪ್ರಾಜೆಕ್ಟ್ ಇಂದ ಕೈ ಬಿಡ್ತು, ಇವಾಗ ಅದೇ ಇರಾನ್ ಮತ್ತೆ ಇರಾನ್ ಅಂಡ್ ಚೈನಾ ನಡುವೆ 25 ವರ್ಷದ ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ನ ಸೈನ್ ಆಗಬೇಕು ಅಂತ ಹೇಳಿ ಡಿಸ್ಕಷನ್ಸ್ ನಡೀತಾ ಇದೆ. ಲೈಕ್ ಇನ್ನು ಏನಕ್ಕೆ ಈ ಮ್ಯಾಟರ್ ಕಾಂಪ್ಲಿಕೇಟ್ ಆಗ್ತಿದೆ ನಮ್ಮ ಇಂಡಿಯಾಗೆ ಅಂತ ಹೇಳಿದ್ರೆ, ಈ ಇರಾನ್ ಮತ್ತೆ ಚೈನಾ ಆಲ್ರೆಡಿ ದೇ ಆರ್ ಕ್ಲೋಸ್ ಟು ಫೈನಲೈಸ್, ಅಂದ್ರೆ ಡಿಸಿಷನ್ಸ್ಗಳು ನಡೀತಾ ಇದೆ, ಇನ್ನೇನು ಫೈನಲೈಸ್ ಆಗಬೇಕು. ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ ಈ 25 ಇಯರ್ಸ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಬಗ್ಗೆ. ಅದು ಏನನ್ನು ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ರೆ ಈ ಚಾಬಹರ್ಸ್ ಡ್ಯೂಟಿ ಫ್ರೀ ಝೋನ್ ಅಂತ ಅಂದ್ರೆ ಈ ಚೈನಾದವರು ಈ ಚಾಬಹರ್ ಪೋರ್ಟ್ ಅಲ್ಲಿ ಯಾವುದೇ ರೀತಿಯಾದಂಥ ಟ್ಯಾಕ್ಸ್ ಪೇ ಮಾಡದೆ ಟ್ರೇಡ್ ಫ್ರೀ ಝೋನ್ ಆಗಿ ಚಾಬಹರ್ ಪೋರ್ಟ್ ನ ಯೂಸ್ ಮಾಡಬಹುದು. ಹಾಗೇನೆ ಆಯಿಲ್ ರಿಫೈನರಿ ನಿಯರ್ ಬೈ ಅಂಡ್ ಪಾಸಿಬಲಿ ಲಾರ್ಜರ್ ರೋಲ್ ಇನ್ ಚಾಬಹರ್ ಪೋರ್ಟ್ ಆಸ್ ವೆಲ್. ನಾಟ್ ಓನ್ಲಿ ಒಂದು ಡ್ಯೂಟಿ ಫ್ರೀ ಝೋನ್ ಅಂದ್ರೆ ಟ್ಯಾಕ್ಸ್ ಫ್ರೀ ಝೋನ್ ಆಗಿ ಟ್ರೇಡ್ ಮಾಡೋದಕ್ಕಲ್ಲ, ಆಯಿಲ್ ರಿಫೈನರಿ ಆಗಿರ್ಬೋದು, ಎನರ್ಜಿ ಸಪ್ಲೈಸ್ಗೆ, ಈ ರೀತಿಯಾಗಿ ಎಲ್ಲದಲ್ಲೂ ಕೂಡ ಚಾಬಹರ್ ಪೋರ್ಟ್ ನಲ್ಲಿ ಚೈನಾ ಇನ್ವಾಲ್ವ್ ಆಗ್ಬೋದು ಅಂತ ಹೇಳಿ 25 ಇಯರ್ಸ್ಗೆ ಇರಾನ್ ಮತ್ತೆ ಚೈನಾ ಪಾರ್ಟ್ನರ್ಶಿಪ್ ಮಾಡ್ಕೋಬೇಕು ಅಂತ ಹೇಳಿ ಹಲವಾರು ರೀತಿಯಾದಂಥ ಡಿಸ್ಕಷನ್ಸ್ ನಡೀತಿದೆ. ಮತ್ತೆ ಅದು ಆ ಮ್ಯಾಟರ್ ಫೈನಲೈಸ್ ಆಗೋದಕ್ಕೆ ಇನ್ನು ಕೆಲವೇ ಸ್ಟೆಪ್ಸ್ಗಳು ಬಾಕಿ ಇದೆ. ದೇ ಆರ್ ಕ್ಲೋಸ್ ಟು ಫೈನಲೈಸ್. ಸೊ ಇದು ಮೊದಲನೇದು ನಮ್ಮ ಭಾರತಕ್ಕೆ ಏನಕ್ಕೆ
ಒಂದು ಕಾಂಪ್ಲಿಕೇಟಿಂಗ್ ಮ್ಯಾಟರ್, ತಲೆ ಕೆಡಿಸ್ಕೊಳ್ಬೇಕಾಗಿರೋ ವಿಷಯ ಅಂತ ಹೇಳಿ. ನಾನು ಆಗಲೇ ಹೇಳಿದಾಗೆ ಕಾಂಪ್ರಹೆನ್ಸಿವ್ ಪ್ಲಾನ್ ಫಾರ್ ಕೋಪರೇಷನ್ ಬಿಟ್ವೀನ್ ಇರಾನ್ ಅಂಡ್ ಚೈನಾ. ಸೊ ಇದು ಅಫಿಷಿಯಲ್ಸ್ ಇಂದ ಫೈನಲೈಸ್ ಆಗ್ತಾ ಇದೆ. ಎಲ್ಲಿ ಅಂತ ಹೇಳಿದ್ರೆ ಟೆಹರಾನ್ ಮತ್ತೆ ಬೀಜಿಂಗ್ ನಲ್ಲಿ ಆಗ್ತಾ ಇದೆ. ಸೊ ಈ ಒಂದು ಕಾಪರೇಷನ್ ಏನಿದೆ ಇರಾನ್ ಮತ್ತೆ ಚೈನಾ, ಇದು ಕೇವಲ ಚಾಬಾರ್ ಪೋರ್ಟ್ ನಲ್ಲಿ ಮಾತ್ರ ಅಲ್ಲ, ಇದು ಎಲ್ಲಿ ಎಕ್ಸ್ಟೆನ್ಷನ್ ಆಗುತ್ತೆ ಈ ಒಂದು ಕಾಪರೇಷನ್ ಅಂತ ಹೇಳಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಬಿಲ್ಡಿಂಗ್ಸ್ ಗಳಾಗಿರ್ಬೋದು, ಹಾಸ್ಪಿಟಲ್ಸ್, ಎಜುಕೇಶನ್ ಆಗಿರ್ಬೋದು, ಲೈಕ್ ಮೂಲ ಸೌಕರ್ಯಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಹಿಡಿದು ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಅಪ್ಗ್ರೇಡಿಂಗ್ ಎನರ್ಜಿ ಯೂನಿಟ್ಸ್ ಗಳಾಗಿರ್ಬೋದು, ಇದು ಎಲ್ಲದನ್ನು ಅಪ್ಗ್ರೇಡ್ ಮಾಡಿ ಬಿಲ್ಡ್ ಮಾಡೋದಕ್ಕಾಗಿರ್ಬೋದು, ಟ್ರಾನ್ಸ್ಪೋರ್ಟಿಂಗ್ ಫೆಸಿಲಿಟೀಸ್, ಪೋರ್ಟ್ಸ್ ಗಳಾಗಿರ್ಬೋದು, ಆಯಿಲ್ ರಿಫೈನರೀಸ್, ಕೆಲವೊಂದು ಇನ್ಸ್ಟಾಲೇಷನ್ಸ್ ಗಳಾಗಿರ್ಬೋದು, ಇರಾನಿಯನ್ ಆಯಿಲ್, ಗ್ಯಾಸ್ ಸಪ್ಲೈಸ್, ಈ ಎಲ್ಲದೂ ಕೂಡ ಆಯಿಲ್ ಅಂಡ್ ಗ್ಯಾಸ್ ಸಪ್ಲೈಸ್ ಟು ಚೈನಾ, ಈ ಎಲ್ಲ ರೀತಿಯಾದಂತಹ ಒಂದು ಕಾಪರೇಷನ್ ಕೂಡ ಇರಾನ್ ಮತ್ತೆ ಇಂಡಿಯಾ ನಡುವೆ ಈ ಒಂದು 25 ಇಯರ್ಸ್ ಸ್ಟ್ರಾಟಜಿಕ್ ಪೀರಿಯಡ್ ನಲ್ಲಿ ಪ್ರೊವೈಡ್ ಮಾಡುವಂಥದ್ದು ಅಂತ ಹೇಳಿ ಕಾಂಪ್ರಹೆನ್ಸಿವ್ ಪ್ಲಾನ್ ನ ಅಫಿಷಿಯಲ್ಸ್ಗಳು ಟೆಹರಾನ್ ಮತ್ತೆ ಬೀಜಿಂಗ್ ನಲ್ಲಿ ನಡೀತಾ ಇದೆ. ಇದು ಇನ್ನೇನು ಕ್ಲೋಸ್ ಇರುವಂಥದ್ದು. ಸೊ ಹಾಗಾಗಿ ಇದು ಇಂಡಿಯಾಗೆ ಒಂದು ಬಿಗ್ ಚಾಲೆಂಜ್ ಆಗಿದೆ. ಸೊ ಆಸ್ ಇರಾನ್ ಮತ್ತೆ ಚೈನಾ ನಡುವೆ ಒಳ್ಳೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಬೆಳೆದ್ರೆ ಮುಂದೆ ಏನು ಅಂತ ಹೇಳಿ. ನಾನು ಆಗಲೇ ಹೇಳಿದೆ ಇರಾನಿಯನ್ ಅಫಿಷಿಯಲ್ಸ್ಗಳು they denied a report that also suggested Chabar port where India took will be leased to China ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳಿದಾಗೆ ಮೆಮೋರಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ 2016 ಆಗಿತ್ತು. ಇಲ್ಲಿ 10 ವರ್ಷ ಲೀಸ್ ಅನ್ನ ಕೊಡಲಾಗಿತ್ತು ಚಾಬಹಾರ್ ಪೋರ್ಟ್. ಬಟ್ ಇರಾನಿಯನ್ ಅಫಿಷಿಯಲ್ಸ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ರಿಪೋರ್ಟ್ ಅಥವಾ ಈ ಅಂಡರ್ಸ್ಟ್ಯಾಂಡಿಂಗ್ ನ ಅಪೋಸ್ ಮಾಡ್ತಾ ಇದ್ದಾರೆ. ಸೊ ನಂತರ ಇರಾನ್ ಇನ್ನೂ ಕೂಡ ಅಪೋಸ್ ಮಾಡಿದೆ, ಲೈಕ್ ಪ್ರಪೋಸ್ ಮಾಡಿದೆ. ಏನಂತ ಹೇಳಿದ್ರೆ ಟೈ-ಅಪ್ ಬಿಟ್ವೀನ್ ಚೈನೀಸ್ ರನ್ ಪಾಕಿಸ್ತಾನಿ ಪೋರ್ಟ್ ಅಟ್ ಗ್ವಾಡರ್ ಅಂಡ್ ಚಾಬಹಾರ್ ಲಾಸ್ಟ್ ಇಯರ್ ಅಂತ ಹೇಳಿದ್ರೆ, ಗ್ವಾಡರ್ ಮತ್ತೆ ಲೈಕ್ ಚಾಬಹಾರ್ ಪೋರ್ಟ್ ಏನಿದೆ ಇವೆರಡೂ ಕೂಡ ಚೈನಾ ಯೂಸ್ ಮಾಡ್ಕೋಬಹುದು, ಯುಟಿಲೈಸ್ ಮಾಡ್ಕೊಬಹುದು. ಹಾಗೇನೆ ಆಸ್ ಐ ಸೆಡ್ ಬಂದರೆ ಪೋರ್ಟ್ ಕೂಡ ಚಾಬಹಾರ್ನ ವೆಸ್ಟ್ ಕೋಸ್ಟ್ ಅಲ್ಲಿ ಇದೆ. ಸೊ ಇದನ್ನು ಕೂಡ ಲೈಕ್ ಅಲ್ಲಿಗೆ ಚೈನಾಗೆ 3 ಪೋರ್ಟ್ಸ್ ಅಲ್ಲಿ ಆಕ್ಸೆಸಿಬಿಲಿಟಿ ಸಿಕ್ಕ ಹಾಗೆ. ಫಸ್ಟ್ ಪಾಕಿಸ್ತಾನಲ್ಲಿರುವಂತಹ ಗ್ವಾಡರ್ ಪೋರ್ಟ್ ನಲ್ಲೂ ಆಕ್ಸೆಸಿಬಿಲಿಟಿ ಇದೆ. ಸೆಕೆಂಡ್ ಒನ್ ಏನಂತ ಹೇಳಿದ್ರೆ ಇರಾನ್ ನಲ್ಲಿರುವಂತಹ ಚಾಬಹಾರ್ ಪೋರ್ಟ್ ನಲ್ಲೂ ಕೂಡ ಈಗ ಆಕ್ಸೆಸಿಬಿಲಿಟಿ ಸಿಕ್ಕಿದೆ. ಇನ್ನೊಂದು ಆಸ್ ಐ ಸೆಡ್ ಬಂದರ್ ಈ 3 ಪೋರ್ಟ್ ನಲ್ಲೂ ಕೂಡ ಈಗ ಒಂದು ಟೈ-ಅಪ್ ಆದ್ರೆ, ಇರಾನ್ ಅಂಡ್ ಚೈನಾ ಟೈ-ಅಪ್ ಆದ್ರೆ ಈ 3 ಪೋರ್ಟ್ಸ್ ಗಳಲ್ಲೂ ಕೂಡ ಚೈನಾಗೆ ಆಕ್ಸೆಸಿಬಿಲಿಟಿ ಸಿಕ್ತು ಅಂತ ಹೇಳಿದ್ರೆ ಡ್ಯೂಟಿ ಫ್ರೀ ಝೋನ್ ನಲ್ಲಿ ಟ್ರೇಡ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಚೈನಾ ಬಿಕಮ್ ದ ಮೋಸ್ಟ್ ಪವರ್ಫುಲ್ ಕಂಟ್ರಿ. ಸೊ ಇಷ್ಟು ಕನ್ಸರ್ನ್ ಇರೋ ಅಂಥದ್ದು. ಹಾಗೆ ಈ 25 ಇಯರ್ಸ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ನ ಮಾಡಬಹುದು ಅಂದ್ರೆ ಲೈಕ್ ಏನೆಲ್ಲ ಒಂದು ಕಾಪರೇಷನ್ ಚೈನಾ ಮತ್ತೆ ಇರಾನ್ ನಡುವೆ ಇರುವಂಥದ್ದು. ಸೊ ಇಷ್ಟು 25 ಇಯರ್ಸ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ನಲ್ಲಿ ಬರುವಂಥದ್ದು. ಹಾಗಾದ್ರೆ ಇದರ ಕನ್ಕ್ಲೂಷನ್ ನ ನೋಡೋದಾದ್ರೆ ನಾವು ಈ ಡಿಸಿಷನ್ ನಾವು ಏನಿದೆ ಈ ಒಂದು ನಮ್ಮ ಭಾರತ ಈ ಒಂದು ರೈಲ್ವೆ ಪ್ರಾಜೆಕ್ಟ್ ಇಂದ ಡ್ರಾಪ್ ಆಗಿದೆ ಅಥವಾ ಇದಕ್ಕೆ ಜಾಯಿನ್ ಆಗೋದಕ್ಕೆ ಇನ್ಎಬಿಲಿಟಿ ಅಂತಾನೆ ಹೇಳ್ಬೋದು. ಲೈಕ್ ಇಂಡಿಯಾಸ್ ಇನ್ಎಬಿಲಿಟಿ ಟು ಜಾಯಿನ್ ದ ರೈಲ್ವೆ ಪ್ರಾಜೆಕ್ಟಿಗೆ ಏನಕ್ಕೆ ಸೇರ್ಪಡೆ ಆಗೋದಕ್ಕೆ ಸಾಧ್ಯ ಆಗಿಲ್ಲ, ಈ ಒಂದು ಡಿಸಿಷನ್ ನ ಅಥವಾ ಈ ಒಂದು ಏನ್ ಇಶ್ಯೂ ಇದೆ ಸೊ ಇದನ್ನ ನಾವು ಒಂದು ಭಾರತ ಒಂದು ಮಹತ್ವವಾದಂತ ಒಂದು ಅವಕಾಶವನ್ನ ಕಳೆದುಕೊಂಡಿದೆ ಅಂತಾನೆ ಹೇಳ್ಬೋದು. ಮೇನ್ ರೀಸನ್ ಏನಂತ ಹೇಳಿದ್ರೆ ಯಾಕೆ ಇಂಡಿಯಾ ಒಂದು ಲೈಕ್ ರೈಲ್ವೆ ಲೈನ್ ಬಿಲ್ಡ್ ಮಾಡೋಕ್ಕಾಗಿರ್ಬೋದು ಅಥವಾ ಫಂಡಿಂಗ್ 1.6 ಬಿಲಿಯನ್ ಕೊಡೋದಕ್ಕೆ ಏನಕ್ಕೆ ಹಿಂಜರಿತಿತ್ತು ಅಂದ್ರೆ ಬಿಕಾಸ್ ಆಫ್ ದಿಸ್ US ಪ್ರೆಷರ್. ಸೊ ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್. ನಾನು ಆಗಲೇ ಹೇಳಿದೆ US ಸ್ಯಾಂಕ್ಷನ್ ಆನ್ ಇರಾನಿಯನ್ ಆಯಿಲ್ 2019 ನಲ್ಲಿ ಬಂತು. US ಸ್ಯಾಂಕ್ಷನ್ ಅಂತ ಹೇಳಿದ್ರೆ ಯಾರೆಲ್ಲ ಇರಾನ್ ನಿಂದ ಆಯಿಲ್ ನ ಇಂಪೋರ್ಟ್ ಮಾಡ್ತಾರೆ ಅವ್ರ ಮೇಲೆಲ್ಲ US ಪೆನಾಲ್ಟೀಸ್ ನ ಹಾಕ್ತೀವಿ ಅಂತ ಹೇಳಿ ಸ್ಟೇಟ್ಮೆಂಟ್ಸ್ ನ ಪಾಸ್ ಮಾಡ್ತು, ಸ್ಯಾಂಕ್ಷನ್ಸ್ ನ ಹಾಕೋದಕ್ಕೆ ಮುಂದಾಗ್ತು. ಸೊ ಹಾಗಾಗಿ ಎಲ್ಲಾ ಕಂಟ್ರೀಸು ಕೂಡ ಇರಾನ್ ನಿಂದ ಆಯಿಲ್ ನ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ರೆಡ್ಯೂಸ್ ಆಗಿದ್ರು. ಈ ಒಂದು US ಸ್ಯಾಂಕ್ಷನ್ ಇಂದ ಆಲ್ಮೋಸ್ಟ್ 80% ಆಫ್ ದ ಎಕ್ಸ್ಪೋರ್ಟ್ ಏನಾಗ್ತಿತ್ತು ಆಯಿಲ್ಸ್ ಇರಾನ್ ನಲ್ಲಿ ಅದೆಲ್ಲ ಕೂಡ ಕ್ಷೀಣಿಸ್ತಾ ಬರ್ತು. ಸೊ ಹೀಗಾಗಿ ಈ ಒಂದು US ಪ್ರೆಷರ್ ಇಂದ ಇಂಡಿಯಾ ಆಯಿಲ್ ಇಂಪೋರ್ಟ್ಸ್ ನ ಇರಾನ್ ಇಂದ ಕ್ಯಾನ್ಸಲ್ ಮಾಡ್ತು. ಹಾಗೇನೆ ಅದು ಇರಾನಿನ ಒಂದು ಸ್ಟ್ರಾಟಜಿಕ್ ಅಟಾನಮಿ ಅಂದ್ರೆ ಏನ್ ಸ್ಟ್ರಾಟಜಿ ಮುಂಚೆ ಹಾಕಿತ್ತು ಲೈಕ್ ಎಲ್ಲದಕ್ಕೂ ಕೋಆಪರೇಟ್ ಮಾಡ್ತೀವಿ ಎಕನಾಮಿಕಲಿ ಅಂತ ಹೇಳಿ, ಇದು ಈ ಒಂದು ಇಂಡಿಯಾದ ಒಂದು ನಡೆ ಇರಾನ್ ಮತ್ತೆ ಇಂಡಿಯಾದ ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಬಿಗ್ ಕ್ವೆಶ್ಚನ್ ಆಗಿ ಉಳ್ಕೋತು. ಹಾಗೇನೆ ಇರಾನ್ ಕ್ಲೇಮ್ ಮಾಡ್ತಿತ್ತು ಏನಂತ, ಇರಾನ್ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದೆ ಅಂದ್ರೆ ತಮ್ಮ ಓನ್ ರಿಸೋರ್ಸ್ ಇಂದ ಈ ರೈಲ್ವೆ ಲೈನ್ ನ ನಾವೇ ಓನ್ ಆಗಿ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತ ಹೇಳಿದೆ ಚಾಬರ್ ಮತ್ತೆ ಜಾಹೆದನ್ ಪ್ರಾಜೆಕ್ಟ್ ನಲ್ಲಿ. ಬಟ್
ಇನ್ನೊಂದು ಕಡೆ ಚೈನಾ 25-year ಡೀಲ್ ಏನಿದೆ ಅಲ್ಲ, ಲೈಕ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್, ಇಲ್ಲಿ $400 billion ಚೈನಾ ಜೊತೆ ಇನ್ಫ್ರಾಸ್ಟ್ರಕ್ಚರ್, ಕನೆಕ್ಟಿವಿಟಿ ಅಂಡ್ ಎನರ್ಜಿ ಪ್ರಾಜೆಕ್ಟ್ಸ್ ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ ಚೈನಾ ಮತ್ತೆ ಇರಾನ್ ನಡುವೆ ಪಾರ್ಟ್ನರ್ಶಿಪ್ ನಡೀತಿರೋ ಅಂಥದ್ದು. ಸೊ ಈ ಒಂದು $400 billion ಇಟ್ಕೊಂಡು ಲೈಕ್ ಈ ರೈಲ್ವೆ ಲೈನ್ ನ ಪ್ರಾಜೆಕ್ಟ್ ನ ಇನ್ಫ್ರಾಸ್ಟ್ರಕ್ಚರ್ಗೆ ಇನ್ಕ್ಲೂಡ್ ಮಾಡುವಂಥದ್ದು ಇನ್ನೊಂದು ರೀತಿಯಲ್ಲಿ, ಇನ್ನೊಂದು ವೇ ಅಲ್ಲಿ ನೋಡೋದಾದ್ರೆ. ಸೊ ಲೈಕ್ ಇಟ್ ಈಸ್ ನಾಟ್ ಕನ್ಸ್ಟ್ರಕ್ಟಿಂಗ್ ಆನ್ ಇಟ್ಸ್ ಓನ್. ಈ ರೈಲ್ವೆ ಲೈನ್ ಇದೆ, ಇದು ತಾನಾಗೆ ಇರಾನ್ ಲೈಕ್ ಕನ್ಸ್ಟ್ರಕ್ಟ್ ಮಾಡ್ತಿಲ್ಲ, ಚೈನಾದ ಫಂಡಿಂಗ್ ನ ಯೂಸ್ ಮಾಡ್ಕೊಂಡು ಮಾಡ್ತಿರೋಂಥದ್ದು ಅಂತ ಹೇಳಿ. ಹಾಗೆ ಈ ಒಂದು ದೇಶದಲ್ಲಿ ಎಲ್ಲಿ ಕನೆಕ್ಟಿವಿಟಿನ ನಾವು ಒಂದು ಹೊಸ ನ್ಯೂ ಕರೆನ್ಸಿ ಆಗಿ ನೋಡ್ತೀವಿ, ಹೌದು ತಾನೆ? ಲೈಕ್ ಎಷ್ಟು ಹೆಚ್ಚಿನ ಕನೆಕ್ಟಿವಿಟಿ ಇರುತ್ತೋ, ಅಂದರೆ ಎಷ್ಟು ಕಮ್ಯುನಿಕೇಶನ್ ಜಾಸ್ತಿ ಆಗುತ್ತೋ, ಕನೆಕ್ಷನ್ ಜಾಸ್ತಿ ಇರುತ್ತೋ, ಅಲ್ಲಿ ಟ್ರೇಡ್ಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಒಂದು ನ್ಯೂ ಬಿಸ್ನೆಸ್ ಅಥವಾ ಎಕನಾಮಿಕ್ ಆಕ್ಟಿವಿಟೀಸ್ ನಡಿಬೇಕು ಅಂತ ಹೇಳಿದ್ರೆ ಎರಡು ದೇಶಗಳ ನಡುವೆ ಕನೆಕ್ಟಿವಿಟಿ ಜಾಸ್ತಿ ಆಗಬೇಕು. ಹಾಗಾಗಿ ಈ ಕನೆಕ್ಟಿವಿಟಿನ ನಾವು ಒಂದು ಹೊಸ ಕರೆನ್ಸಿಯಾಗಿ ನೋಡ್ತೀವಿ. ಬಟ್ ಬಿಕಾಸ್ ಆಫ್ ಇಂಡಿಯಾಸ್ ಲಾಸ್, ಏನು ಇಂಡಿಯಾದ ಒಂದು ಆಪರ್ಚುನಿಟಿ ಲಾಸ್ಟ್ ಆಗಿದೆ, ಸೊ ನಮ್ಮ ಭಾರತಕ್ಕೆ ಈ ಒಂದು ಆಪರ್ಚುನಿಟಿ ಲಾಸ್ ಆಗಿದೆ, ಬಟ್ ಚೈನಾಗೆ ಇದೊಂಥರ ಲಾಭ ಇದ್ದಾಗೆ. ಸೊ ಈ ಒಂದು ಆಕ್ಟಿವಿಟಿಯನ್ನ ಇಂಡಿಯಾ ಪ್ರಾಪರ್ ಆಗಿ ವಾಚ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಪ್ರಾಪರ್ನ ಸ್ಟೆಪ್ನ ತಗೊಬೇಕು ಅಂತ ಹೇಳಿ ಯೋಚನೆ ಮಾಡಿ ಒಂದು ಇರಾನ್ ಜೊತೆ ನೆಗೋಸಿಯೇಷನ್ ಮಾಡಬೇಕು ಅನ್ನೋದು ವೇ ಫಾರ್ವರ್ಡ್ನೆಸ್, ಅಂದರೆ ಮುಂದೆ ಏನು ಮಾಡ್ಬೋದು ಅಂತ ಹೇಳಿ. ಬಟ್ ಇಂಡಿಯಾ ಶುಡ್ ಟೇಕ್ ಅ ಪ್ರಾಪರ್ ಸ್ಟೆಪ್ ರಿಗಾರ್ಡಿಂಗ್ ದಿಸ್ ಇಶ್ಯೂ. ಇಷ್ಟು ಈ ಚಾಬಹಾರ್ ರೈಲ್ವೆ ಲೈನ್ ಪ್ರಾಜೆಕ್ಟ್ನಲ್ಲಿ ನಡೀತಿರುವಂತಹ ಕರೆಂಟ್ ಇಶ್ಯೂ. ಲೈಕ್ ಐ ಹೋಪ್ ಈ ಒಂದು ಟಾಪಿಕ್ ಏನಿದೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಚಾಬಹಾರ್ ಪೋರ್ಟಿನ ಎಕ್ಸಿಸ್ಟೆನ್ಸ್ ಎಲ್ಲಿರೋ ಅಂಥದ್ದು, ಹಾಗೆ ಗ್ವಾಡರ್ ಪೋರ್ಟ್ ಆಗಿರ್ಬೋದು, ಜಾಹೆದಾನ್ ಎಲ್ಲಿರೋ ಅಂಥದ್ದು, ಇದೆಲ್ಲ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ. ಬಟ್ ನಾವಿಲ್ಲಿ ಡಿಸ್ಕಸ್ ಮಾಡಿರೋ ಅಂಥದ್ದು ಯಾತಕ್ಕಾಗಿ, ಲೈಕ್ ರೀಸನ್ ಏನಕ್ಕೆ ಇದು ಇಶ್ಯೂನಲ್ಲಿ ಇದೆ, ಬಿಕಾಸ್ ಇರಾನ್ ಹೇಳ್ತಿರೋ ಅಂಥದ್ದು ನಮ್ಮ ಭಾರತ ಫಂಡಿಂಗಿಗೆ ಡಿಲೇ ಮಾಡಿದೆ, ಹಾಗಾಗಿ ನಾವು ಇದನ್ನ ಇಂಡಿಯಾದನ್ನ ಇನ್ಕ್ಲೂಡ್ ಮಾಡ್ತಿಲ್ಲ. ಏನು ರೈಲ್ವೆ ಲೈನ್ ಬಿಲ್ಡ್ ಆಗಬೇಕು ಚಾಬಾರ್ ಮತ್ತೆ ಜಾಹೆದಾನ್ ಪೋರ್ಟ್ ನಡುವೆ, ಇದನ್ನ ನಾವೇ ನಮ್ಮ ಓನ್ ರಿಸೋರ್ಸ್ನಲ್ಲಿ ಬಿಲ್ಡ್ ಮಾಡ್ತೀವಿ ಅಂತ ಹೇಳಿ. ಸೊ ಇದರಿಂದಾಗಿ ನಮ್ಮ ಇಂಡಿಯಾಗೆ ಏನೆಲ್ಲ ಆಕ್ಸೆಸಿಬಿಲಿಟೀಸ್ ಲಾಸ್ಟ್ ಆಗಿದೆ, ಹಾಗೇನೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ನೋಡಿದ್ವಿ ಚಾಬಹಾರ್ ಪೋರ್ಟ್ ಬಗ್ಗೆ. ಇದನ್ನ ಒಂದು ಚಾಬಹಾರ್ನ ಜಿಯೋ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾಗಿನೇ 2003ನಲ್ಲಿ ಈ ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳಿ ಇಂಡಿಯಾ ಮತ್ತೆ ಇರಾನ್ ನಡುವೆ ಟೈಅಪ್ ಆಗಿದ್ದಂಥದ್ದು. ಹಾಗೇನೆ ಏನು ರೈಲ್ವೆ ಲೈನ್ ಮಾಡಬೇಕು ಅಂತ ಏನಿದೆ, ಸೊ ಅದನ್ನ 2016ನಲ್ಲಿ ಸೊ ಆಲ್ ಪ್ರೈಮ್ ಮಿನಿಸ್ಟರ್ಸ್, 3 ಪ್ರೈಮ್ ಮಿನಿಸ್ಟರ್ಸ್ ಟ್ರೈಲ್ಯಾಟರಲ್ ಟ್ರೇಡ್ ಮತ್ತೆ ಟ್ರಾನ್ಸಿಟ್ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ, ಇರಾನ್ ಮತ್ತೆ ಅಫ್ಘಾನಿಸ್ತಾನ್ ನಡುವೆ ನಡೆದಿದ್ದಂಥದ್ದು. ಇದು ಬೈ 2022 ಅಲ್ಲಿ ಕಂಪ್ಲೀಟ್ ಆಗಬೇಕಾಗಿತ್ತು, ಬಟ್ ಇದುವರೆಗೂ ಕೂಡ ಒಂದು ಕೂಡ ಸ್ಟೆಪ್ ಅನ್ನ ತಗೊಂಡಿಲ್ಲ. ಹಾಗಾಗಿ ಇರಾನ್ ನಾವು ಇಂಡಿಯಾನ ಡ್ರಾಪ್ ಮಾಡ್ತಿದೀವಿ ಅಂತ ಹೇಳಿಕೆಯನ್ನ ಕೊಟ್ಟಿರೋ ಅಂಥದ್ದು. ಈ ಒಂದು ಡಿಲೇ ಇನ್ ಪ್ರಾಜೆಕ್ಟ್ ಇಂದಾಗಿ ಇಂಡಿಯಾಗೆ ಯಾವ ರೀತಿಯಾದಂತಹ ಒಂದು ಹಾರ್ಮ್ಫುಲ್ ನೆಗೆಟಿವ್ ಇಂಪ್ಯಾಕ್ಟ್ಗಳು ಯಾವ ತರ ಆಗ್ತಿದೆ, ಹಾಗೇನೆ ಡಿಲೇ ಮಾಡೋದಕ್ಕೆ ಮೇನ್ ರೀಸನ್ಗಳೇನು. ಸೊ ಮೇನ್ ರೀಸನ್ ಈಸ್ ಆಬ್ವಿಯಸ್ಲಿ ಅಮೆರಿಕನ್ ಪೆನಾಲ್ಟೀಸ್ ಆಗಿತ್ತು. ಸೊ ಈ ಅಮೆರಿಕನ್ ಸ್ಯಾಂಕ್ಷನ್ಸ್ಗೆ ಹೆದರ್ಕೊಂಡು ಫ್ಯೂ ಇಂಟರ್ನ್ಯಾಷನಲ್ ಕನ್ಸ್ಟ್ರಕ್ಷನ್ ಅಂಡ್ ಎಕ್ವಿಪ್ಮೆಂಟ್ ಪಾರ್ಟ್ನರ್ಸ್ಗಳು ಏನು ಮಾಡಿದ್ರು, ಹಿಂಜರಿದ್ರು ಏನು ಈ ಒಂದು ಚಾಬಹಾರ್ ರೈಲ್ವೆ ಲೈನ್ ಪ್ರಾಜೆಕ್ಟಿಗೆ ಅಮೌಂಟ್ನ ಕೊಡೋದಕ್ಕೆ. ಇಷ್ಟು ಮತ್ತೆ ಹಾಗೇನೆ ಲೈಕ್ 25 years ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಇರಾನ್ ಮತ್ತೆ ಚೈನಾ ಏನೆಲ್ಲ ಅದ್ರ ಮಧ್ಯೆ ಡಿಸ್ಕಷನ್ ನಡೆದಿದೆ, ಹಾಗೇನೆ ವೇ ಫಾರ್ವರ್ಡ್ ಮುಂದೆ ಯಾವ ರೀತಿ ಮಾಡಿದ್ರೆ ನಮ್ಮ ಒಂದು ಲೈಕ್ ನೆಗೋಸಿಯೇಷನ್ ನ ಮಾಡಿ ಯಾವ ರೀತಿ ನಾವು ಇಂಡಿಯಾ ಮತ್ತೆ ಇರಾನ್ ಟೈಅಪ್ ಏನು ಬಾಂಡಿಂಗ್ ಇದೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್, ಅದನ್ನ ಮತ್ತೆ ಪುನಃ ಹೇಗೆ ಲೈಕ್ ಸ್ಟ್ರೆಂಥನ್ ಮಾಡಬೇಕು, ಬಾಂಡಿಂಗ್ ನ ಮಾಡಬೇಕು ಅಂತ ಹೇಳಿ ಮುಂದೆ ಇಂಡಿಯಾ ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಸ್ಟ್ರಾಟಜಿಕಲಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಹೇಳಿ ಒಂದು ಕನ್ಕ್ಲೂಷನ್ ಅಲ್ಲಿ ನಾವು ಹೇಳುವಂಥದ್ದು. ಸೊ ಇದು ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಪರ್ಸ್ಪೆಕ್ಟಿವ್ ಎರಡೂ ರೀತಿಯಿಂದ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ GS ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಬಂದಾಗ. ಐ ಹೋಪ್ ಈ ವಿಡಿಯೋದಲ್ಲಿ ನಾನು ಈ ಕರೆಂಟ್ ಇಶ್ಯೂನ ಕ್ಲಿಯರ್ ಮಾಡೋದಕ್ಕೆ ಲೈಕ್ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ತಿಳ್ಕೊತೀನಿ. ಐ ಹೋಪ್ ಆಲ್ ಆಫ್ ಯು ಹ್ಯಾವ್ ಫಾಲೋಡ್ ದಿಸ್. Thank you so much. We'll soon meet up in the next video with a new current issue. Thank you all.